ಯಾಕೆ ದೇವರ ರೂಪದಲ್ಲಿ ನೋಡ್ತಾರೆ? ನಾನು ದೇವರಲ್ಲ, ನನ್ನ ಆತ್ಮ ದೇವರು. ಇವತ್ತು ಜನ ನನ್ನನ್ನ ದೇವ್ರು ಮಾಡ್ಬೋದು ಅಷ್ಟೇ. ಆದ್ರೆ ಎಲ್ಲರಿಗೂ ನಾನು ಹೇಳಿದ್ದೀನಿ, ಯಾವ ಸ್ವಾಮೀಜಿನೂ ಅಲ್ಲ, ಯಾವ ಸನ್ಯಾಸಿ ಅಲ್ಲ, ಯಾವ ಅಘೋರಿ ಅಲ್ಲ, ಯಾವ ಅವಧೂತನೂ ಇಲ್ಲ, ಯಾವ ಅವಧೂತನೂ ಇಲ್ಲ. ಅವರಲ್ಲಿ ಎಲ್ಲೋ ಒಂದು ಕಡೆ ನನ್ನ ದೈವ ಗುಣ ಅವರಲ್ಲಿ ಕಂಡು ಬಂದಿದೆ. ಅಮ್ಮನ ಮೇಲಿರೋ ಭಕ್ತಿ ಇನ್ನೂ ಜಾಸ್ತಿ ಆಗೋಯ್ತು. ಯಾಕಂದ್ರೆ ಇನ್ನು 20 ವರ್ಷ ಬದುಕ್ತಾರಂತ ಹೇಳ್ದವ್ರೆ ಅಲ್ಲಿ ಸಡನ್ ಆಗಿ ತಂದೆ ಇದೇ ವಾರದಲ್ಲೇ ಇದೇ ಟೈಮಿಗೆ ತೀರೋಗ್ತಾರಂತ ಹೇಳೋದು ಅಷ್ಟು ಖಂಡಿತವಾಗಿ ಹೆಂಗ್ ಹೇಳ್ಬೋದು ಇದೇ ಮನುಷ್ಯ ಹಿಂಗ್ ತೀರೋಗ್ತಾನ ಅಂತ. ನಾನು ಯಾರಿಗೂ ಕೆಟ್ಟದ್ ಬಯಸಲ್ಲ, ಯಾರಿಗೂ ಕೆಟ್ಟದಾಗಬಾರ್ದು. ನನ್ನ ಶತ್ರುಗಳಿಗೂ ಆಗ್ಬಾರ್ದು, ನನ್ನ ಮಿತ್ರಗಳಿಗೂ ಆಗ್ಬಾರ್ದು. ನಾನು ಜಾಸ್ತಿ ಆರಾಧನೆ ಮಾಡೋದು ಅಂದ್ರೆ ನನ್ನ ಶತ್ರುಗಳನ್ನ. ಸ್ನೇಹಿತರೆ, ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಂದು ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಮತ್ತೊಂದು ಕರ್ನಾಟಕದ ರೇಣುಕಾದೇವಿ ಎಲ್ಲಮ್ಮ ದೇವಸ್ಥಾನ ಅಂತಾನೆ ಪ್ರಸಿದ್ಧಿ ಆಗಿರುವಂತ ಕರ್ನಾಟಕದ ಮತ್ತೊಂದು ಸವದತ್ತಿ ಎಲ್ಲಮ್ಮ ಅಂತೇಳಿ ಸ್ವತಃ ಭಕ್ತರೇ ಈ ರೀತಿ ಒಂದು ಹೆಸರನ್ನ ನೀಡ್ತಾ ಇರುವಂತದ್ದು. ಅಂತಹ ಒಂದು ಕ್ಷೇತ್ರದಲ್ಲಿ ಅಮ್ಮನವರ ಸನ್ನಿಧಿನಲ್ಲಿ ಇರುವಂತದ್ದು. ಅಮ್ಮನವ್ರ ಹತ್ರ ಮಾತನಾಡ್ತಾ ಹೋಗೋಣ. ಅಮ್ಮನವ್ರನ್ನ ರೇಣುಕಾದೇವಿ ಎಲ್ಲಮ್ಮಗಿಂತಲೂ ಕೂಡ ಹೆಚ್ಚಾಗಿ ಇಲ್ಲಿನ ಭಕ್ತರು ಅಮ್ಮನವ್ರನ್ನ ದೇವರು ಅಂತೇಳಿ ಪೂಜಿಸ್ತಾರೆ. ನಿಜಕ್ಕೂ ಮನುಷ್ಯ ದೇವರಾಗೋದಕ್ಕೆ ಸಾಧ್ಯನಾ? ಯಾಕೆ ಭಕ್ತರು ಇಷ್ಟೊಂದು ಇವರನ್ನ ದೇವರ ರೂಪದಲ್ಲಿ ಕಾಣ್ತಾರೆ? ಇಲ್ಲಾಗ್ತಾ ಇರುವಂತ ಪವಾಡ ಏನು? ಅದರಲ್ಲೂ ಕೂಡ ಈ ಅಮಾವಾಸ್ಯೆ ಬಂದ್ರೆ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಹುಡ್ಕೊಂಡ್ ಬರೋದಕ್ಕೆ ಯಾಕೆ? ಈ ಕ್ಷೇತ್ರದ ಪವಾಡ ಏನು? ಎಲ್ಲದರ ಕುರಿತಾದಂತ ಕಂಪ್ಲೀಟ್ ಮಾಹಿತಿ ಈ ಎಪಿಸೋಡ್ ನಲ್ಲಿ ಇರುತ್ತೆ. ನೋಡ್ತಾ ಹೋಗಿ. ಅಮ್ಮನವ್ರೆ, ನೀವು ದೇವರ, ಯಾಕಂದ್ರೆ ಇಲ್ಲಿನ ಭಕ್ತರು ನಿಮ್ಮನ್ನ ದೇವರಂತೆ ನೋಡೋದು, ಜೊತೆಯಲ್ಲಿ ಮನುಷ್ಯ ದೇವರಾಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನ ಯಾಕೆ ದೇವರ ರೂಪದಲ್ಲಿ ನೋಡ್ತಾರೆ? ಭಕ್ತರು ನನ್ನನ್ನ ದೇವ್ರ ತರ ನೋಡ್ತಾರೆ ಅಂದ್ರಲ್ಲ, ಇದು ಆಯ್ತು. ಅದು ನಿನಗೆ ಒಬ್ಬಟ್ಟು ತಿನ್ನೋ ಆಸೆ ಇರುತ್ತೆ, ಇನ್ನೊಬ್ಬನಿಗೆ ಬಿರಿಯಾನಿ ತಿನ್ನೋ ಆಸೆ ಇರುತ್ತೆ, ಇನ್ನೊಬ್ಬನಿಗೆ ಉಪವಾಸ ಇರೋ ಆಸೆ ಇರುತ್ತೆ, ಇನ್ನೊಬ್ಬನಿಗೆ ಉಪ್ಪು ಖಾರ ಇಲ್ಲದೇ ತಿನ್ನೋ ಆಸೆ ಇರುತ್ತೆ. ಭಗವಂತ ಎಲ್ಲವನ್ನು ಕೊಟ್ರು ಕೂಡ ಮಾತ್ರೆ ಅನ್ನೋದು ಒಂದು ಇಟ್ಟಿದ್ದಾನೆ. ಅವನು ಮಾತ್ರೆ ತಿಂದ್ರೇನೆ ಬದುಕೋದು, ಇಲ್ಲಾಂದ್ರೆ ಬದುಕಲ್ಲ ಅನ್ನತಕ್ಕಂಥವ್ರು ಇದ್ದಾರೆ. ಆಯ್ತಾ? ಇಂಥ ಸಮಾಜದಲ್ಲಿ, ಇಂಥ ಪ್ರಪಂಚದಲ್ಲಿ, ಆ ಭಗವಂತನ ಅನುಗ್ರಹದಲ್ಲಿ ನಾನು ದೇವರಲ್ಲ, ನನ್ನ ಆತ್ಮ ದೇವರು. ಇವತ್ತು ಜನ ನನ್ನನ್ನ ದೇವ್ರು ಮಾಡ್ಬೋದು ಅಷ್ಟೇ. ಆದ್ರೆ ಎಲ್ಲರಿಗೂ ನಾನು ಹೇಳಿದ್ದೀನಿ, ಯಾವ ಸ್ವಾಮೀಜಿನೂ ಅಲ್ಲ, ಯಾವ ಸನ್ಯಾಸಿ ಅಲ್ಲ, ಯಾವ ಅಘೋರಿ ಅಲ್ಲ, ಯಾವ ಅವಧೂತನೂ ಇಲ್ಲ, ಯಾವ ಅವಧೂತನೂ ಇಲ್ಲ. ಅವರವ್ರ ಭಕ್ತಿ ಮನಸ್ಸೊಳಗಡೆ ಬರ್ಬೇಕು ಅಂದ್ರೆ ನನ್ನನ್ನ ದೇವ್ರ ತರ ನೋಡ್ತಾರೆ ಅಂದ್ರೆ ಅವರಲ್ಲಿ ಎಲ್ಲೋ ಒಂದು ಕಡೆ ನನ್ನ ದೈವ ಗುಣ ಅವರಲ್ಲಿ ಕಂಡು ಬಂದಿದೆ ಅನ್ನೋದಕ್ಕೋಸ್ಕರ ದೇವರು ಅಂತ ನೋಡ್ತಾರೆ. ಇನ್ ಕೆಲವರು ನನ್ನನ್ನ ಹೆಸರಿಡ್ದು ಕರೀತಾರೆ, ನನ್ನ ಹೆಸರಿಡ್ದೆ ಕರೀತಾರೆ. ನಮ್ಮೂರ್ನವರೆಲ್ಲ ಅನ್ನು ಬಾರೆ ಅಂತ ಕರೀತಾರೆ. ಹೊರಗಿನವರೆಲ್ಲ ನನ್ನನ್ನು ಅಮ್ಮ ಅಂತಾರೆ. ಅದೇ ನನ್ನ ಭಕ್ತರು ಮುಂದೆಗಡೆ ನನ್ನ ಹೆಸರು ಕರೆದು ಬಿಡ್ತಾರೆ. ಅವರು ಹುಲಿ ಹೋದಂಗೆ ಹೋಗ್ತಾರೆ ಅಷ್ಟೇ. ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು ನನ್ನ. ಆದ್ರೆ ನನ್ನ ಓಪನಿಂಗ್ ಏನಂದ್ರೆ ನಾನು ದೇವರಲ್ಲ, ದೇವರಲ್ಲ, ಸರ್ವೇ ಸಾಮಾನ್ಯವಾಗಿರೋಂಥವಳು ನಾನು. ಭಕ್ತರು ದೇವ್ರು ಮಾಡ್ತಾರೆ, ಮಾಡ್ಲಿ. ಅವ್ರವ್ರು ಇವಾಗ ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು ಯಾರು ಕಂಡಿರ್ತಾರೆ. ಇವಾಗ ನಿನ್ ಮನ್ಸಲ್ಲಿ ನೀನೇ ಬಂದ್ ಕೈ ಮುಗಿತ್ಯಪ್ಪ, ನೀನೇ ಯಾಕೆ ಕೈ ಮುಗಿತ್ಯಾ, ನೀನ್ ಯಾಕೆ ಕಾಲಿಗೆ ಬೀಳ್ತೀಯಾ? ನಿನ್ ಮನ್ಸಲ್ಲಿ ಇವಾಗ ಬೇರೆ ಹೇಳ್ದು ಬೇಡ. ಇವಾಗ ನೀನ್ ಹೌದಪ್ಪ, ನೀ ಕ್ಯಾಮ್ರಾ ಆನ್ ಅಲ್ಲಿ ಇರೋದೇ ಇವಾಗ ನೀನ್ ಬಂದೆ ತಾನೆ. ಅಲ್ಲಲ್ಲ, ವೀಕ್ಷಕರಿಗೆ ಹೇಳಿದೆ. ಇವಾಗ ನಿನ್ನ ಮನ್ಸಲ್ಲಿ ಭಕ್ತಿ ಬಂದಿದೆಯಾ? ಆಯ್ತು, ನೀವು ಈ ತರ ಹೇಳಿದ್ಮೇಲೆ ನಾನು ಇನ್ನೊಂದು ನಿಮ್ಮ ಮುಖವಾಡವನ್ನ ಬಿಚ್ಚಿಡ್ಲೇಬೇಕು ಪ್ರೇಕ್ಷಕರ ಮುಂದೆ, ವೀಕ್ಷಕರ ಮುಂದೆ. ಬಿಚ್ಚಿಡಿ. ಏನಂದ್ರೆ, ನೀವು ನನಗೆ ಕಳೆದ ಬಾರಿ ಹೇಳಿದ್ರಿ, ನೀವು ನನ್ನ ಬಗ್ಗೆನೇ ಹೇಳಿದಾಗ ನಾನು ಹೇಳಲೇಬೇಕು. ನನ್ನ ವೈಯಕ್ತಿಕ ವಿಚಾರ ನೀವೇನೋ ಒಂದು ಹೇಳಿದ್ರಿ, ಬಾಯಿ ತಪ್ಪು ಹೇಳ್ಬಿಟ್ಟೆ ಅಂತ ಹೇಳಿದ್ರಿ. ನೀವು ಅದು ಹೇಳ್ತಾ ಇದ್ದಂಗೆನೆ ನಿಜಕ್ಕೂ ಆಶ್ಚರ್ಯ ಆಯ್ತು. ನನ್ನ ಮೇಲೆ ಇರುವಂತ ಒಂದು ಒಂದು ಪಕ್ಷದ ಒಬ್ಬ ರಾಜಕಾರಣಿ ಹಾಕಿರುವಂತ ಕೇಸು, ಅದೇ ಪಕ್ಷದ ಅಧ್ಯಕ್ಷ ಫೋನ್ ಮಾಡ್ತಾರೆ, ಸೊ ಸಾಲ್ವ್ ಮಾಡ್ಕೊಳ್ಳೋಣ, ಕೋರ್ಟ್ ಹತ್ರ ಬನ್ನಿ ಅಂತ ಹೇಳಿ. ಸೊ ನೀವ್ ಹೇಳಿದಲ್ಲಿ ನಿಜಾನೇ ಆಗೋಯ್ತಲ್ಲ, ಅಲ್ಲೇ ಅಲ್ಲೇ ಬಹುಮಾನ ಅನ್ನೋ ರೀತಿಯಲ್ಲಿ. ಅದೇನೆ ಮುಖವಾಡ ಮುರೆ. ಅಂದ್ರೆ ನಿಮ್ ಬಾಯಲ್ಲಿ ಒಳ್ಳೇದು ನುಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ ಏನಾದ್ರು ನುಡ್ಸ್ಕೊಂಡ್ರೆ ಕೆಟ್ಟದೇ ಆಗ್ಬಿಡುತ್ತೆ. ಅದೇ ನಿಮ್ಮ ಇನ್ನೊಂದು ಮುಖ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತೋಟಿಗೆರೆ ಅವರೇ, ನನ್ನ ಒಂದು ಕೆಟ್ಟ ಮುಖ ಅಂತ ಜನ ಹೇಳ್ತಾರೆ. ಆದ್ರೆ ಈ ಕೆಟ್ಟ ಮುಖ ಎಷ್ಟೋ ಜನಕ್ಕೆ ಸುಖಾಕಾರವಾದ ಮುಖ. ಇಲ್ಲ ಮೋರೆ, ನೀವು ಯಾಕೆ ಆ ಪದ ಹೇಳಿದ್ರೆ ಬಳಕೆ ಮಾಡಿದೆ ಅಂದ್ರೆ ದಯಮಾಡಿ ಕ್ಷಮೆ ಇರ್ಲಿ. ನೀವು ಒಳ್ಳೇದ್ ಹೇಳಿದ್ರೆ ಒಳ್ಳೇದಾಗುತ್ತೆ. ನೀವ್ ಏನಾದ್ರು ಅಪ್ಪಿ ತಪ್ಪಿ ನಿಮ್ಮ ಇನ್ನೊಂದು ಮುಖ ಗೊತ್ತಿಲ್ಲ ಅಂತ ಹೇಳಿ ಹೇಳೋದಕ್ ಬಂದೆ ನಾನು. ಅಪ್ಪಿ ತಪ್ಪಿ ನಿಮ್ ಬಾಯಿಂದ ಏನಾದ್ರು ಒಂದು ಕೆಟ್ಟದ್ ಏನಾದ್ರು ವಾರ್ತೆ ನುಡಿದ್ರೆ ಅದು 100% ಆಗೇ ಆಗುತ್ತೆ. ಅದಕ್ಕೆ ನಾನೇ ಒಬ್ಬ ಸಾಕ್ಷಿ ಅಂತ ಹೇಳೋದಕ್ ಬಂದೆ. ಸೊ ಆ ರೀತಿ
ಯಾರೋ ಒಬ್ರು ವ್ಯಾಕ್ಸಿನ್ ಹಾಕಿದ್ರು ಹಾ, ಹಾ. ಹುಡುಗ ಅಂದ್ರೆ ಅಮ್ಮವ್ರೆ ಅದು ನಿಮ್ ಬಾಯಲ್ಲಿ ನುಡಿಯುವಂತ ಕೆಟ್ಟದು ನಿಜಾನೇ ಆಗ್ಬಿಡುತ್ತೆ ಅಮ್ಮವ್ರೆ. ಆ ರೀತಿ ಯಾರಿಗಾದ್ರೂ ಆಗಿರೋಂತ ಉದಾಹರಣೆ ಇದೆಯಾ? ನಿಮ್ ಬಾಯಲ್ಲಿ ಕೆಟ್ಟದ್ದು ಏನು ಹೇಳ್ಸ್ಕೊಂಡ್ಬಾರ್ದಾ? ಏನಿದು ಅಂತ ಹೇಳಿ? ಕೆಟ್ಟದ್ದು ನಾನು ಅದಕ್ಕೆ ಮಾತಾಡ್ಬೇಕಾದ್ರೆ ತುಂಬಾ ಭಕ್ತರು ನನ್ನನ್ನ ತುಂಬಾ ಆಸೆ ಪಡ್ತಾರೆ. ಅಮ್ಮವ್ರನ್ನ ಮೀಟ್ ಮಾಡ್ಬಿಡ್ಬೇಕು, ಅಮ್ಮವ್ರನ್ನ ತಬ್ಕೊಂಬಿಡ್ಬೇಕು, ಅಮ್ಮನವ್ರ ಕಾಲಿಗೆ ನಮಸ್ಕಾರ ಮಾಡ್ಕೋಬೇಕು, ಅಮ್ಮನವ್ರು ಸಿಗ್ತಾರ ಅನ್ನತಕ್ಕಂಥದ್ದು ಭಕ್ತರಿಗೆ ಜಾಸ್ತಿ ಆಸೆ ಇರುತ್ತೆ. ನಾನು ಎಲ್ಲರಿಗೂ ಸಿಗ್ತೀನಿ, ಎಲ್ಲರ ಜೊತೆನೂ ಇರ್ತೀನಿ. ಕಾಲಕ್ರಮೇಣ ನನ್ಗೇನಾದ್ರೂ ಕೆಲಸ ಇತ್ತು ಅಂದ್ರೆ ನಾನು ಹೊರಗಡೆ ಹೋಗ್ತೀನಿ. ಅದು 24 ಗಂಟೆ ಟೈಮು ಅವ್ರಿಗೋಸ್ಕರನೇ ನಾನು ಕುತ್ಕೊಂಡ್ರು ಕೂಡ ನನ್ನ ಜೀವನ ನಡಿಬೇಕಲ್ಲ. ವಿಚಾರ ಅದಲ್ಲ ಅಮ್ಮವ್ರೆ, ನೀವು ನೇರವಾಗಿ ವಿಚಾರಕ್ಕೆ ಬನ್ನಿ. ನಿಮ್ ಬಾಯಲ್ಲಿ ಏನಾದ್ರೂ ಒಂದ್ ಯಾರಿಗಾದ್ರೂ ಕೆಟ್ಟದ್ ನೋಡಿದ್ರೆ ಅದಾಗುತ್ತೆ. ಆಗತ್ತೆ. ಯಾವ್ದು ಆತರ ಆಗಿದೆ? ಉದಾಹರಣೆ ಒಂದ್ ಯಾವ್ದಾದ್ರು ಆಗಿದ್ಯಾ? ಹೇಳಿ. ನಾನು ಉದಾಹರಣೆ ಎಷ್ಟು ಹೇಳಿ ನಾನು ಇಲ್ಲಿ ತುಂಬಾ ಜನಕ್ಕೆ ಆಗಿದೆ. ನೀವು ಆಶೀರ್ವಾದ ಜೊತೆನಲ್ಲಿ ಶಾಪ ಕೂಡ ಹಾಕಿರೋದು ನಿಜ ಆಗಿದೆ, ಅದನ್ನ ಹೇಳಿ ಅಮ್ಮ. ಆ ಶಾಪ ಕೂಡ ಹೆಂಗ್ ಹೇಳಿ ನಾನು ಇದಕ್ಕೆ? ಇಲ್ಲ ಅಮ್ಮವ್ರೆ, ನೀವ್ ಹೇಳಲೇಬೇಕು. ಇವತ್ತು ಒಳ್ಳೇದಿದ್ಮೇಲೆ ಕೆಟ್ಟದ್ದು ಇದ್ದೇ ಇರುತ್ತೆ ಅಮ್ಮ. ಇದೆ 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 ನೀವು ಇದೆ. ಒಳ್ಳೇದು ಆಶೀರ್ವಾದ ಮಾಡಿದಾಗೆ ಕೆಟ್ಟದ್ದು ಕೂಡ ಆಶೀರ್ವಾದ ಮಾಡಿರ್ತೀರಾ. ಅದ್ ಯಾವ ನೀವು ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ ಬಾಯಿಂದ ಭಗವಂತ ನುಡ್ಸಿರ್ಬೋದೇನೋ ಗೊತ್ತಿಲ್ಲ. ಆತರ ಆ ತರ ಘಟನೆ ಯಾವ್ದಿದೆ ಅಮ್ಮವ್ರೆ? ನೀವು ಶಾಪ ಹಾಕಿರುವಂತದ್ದು, ನೀವು ಅದು ನಿಜ ಆಗಿರುವಂತದ್ದು, ನಿಮ್ಮ ಅನುಭವಕ್ಕೆ ಬಂದಿರೋ ಬಂದಿದೆ ಅಂದ್ರೆ ಸಾಕಷ್ಟು ಬಂದಿದೆ. ಇಲ್ಲಿ ಪ್ರೆಸೆಂಟ್ ಅವ್ರ ಒಂದು ಹೊಸಪೇಟೆ ಒಂದು ಫ್ಯಾಮಿಲಿ ಅವ್ರು ಇದ್ದಾರೆ, ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ. ಅವ್ರ ತಂದೆ ಇದು ಜೀವಂತವಾಗಿ ಇರತಕ್ಕಂತ ದಂತೆನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡ್ರಲ್ವಪ್ಪ. ಒಂದ್ 10 ನಿಂತ್ಕೊಳ್ರಪ್ಪ ನೀವು, ನಿಮ್ ದರ್ಶನಗಳು ಇವ್ರೆ ಹಾಕಿ. ಸುಮಾರು ಒಂದು 10-15 ಲಕ್ಷ ಖರ್ಚು ಮಾಡಿ ತಂದೆನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅವಾಗ ಆಕಸ್ಮಿಕವಾಗಿ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ನಿಮ್ ಚಾನಲ್ ಅಲ್ಲಿ ನೋಡಿ ಬಂದಿರೋರೇ ಜಾಸ್ತಿ. ಇಲ್ಲಿ ಹೋಗಿ ಅವ್ರು ಇದೆ ಈ ಸಂಜೆ ತಾನೇ ನೋಡ್ ಬಂದ್ರ ಯೂಟ್ಯೂಬ್ ಅಲ್ಲಿ. ಅಮ್ಮ ಅವ್ರ ತಾಯಿ ನೋಡ್ಬಿಟ್ಟು ಇಲ್ಲಿ ಹೋಗಿ ಬರ್ಬೇಕು ಅಂತ ಬಂದ್ರು. ಅವಾಗ ಅವ್ರ ತಂದೆನ ಕಳ್ಕೊಂಡೆ, ಗಂಡನ ಉಳಿಸ್ದೆ. ಅವ್ರ ತಂದೆನ ನಾನು ಡೇಟ್ ಟೈಮ್ ಕೊಟ್ಟಿದ್ದೆ, ಡೇಟು ಇಷ್ಟು ದಿನಕ್ಕೆ ನಿಮ್ ತಂದೆ ತೀರೋಗ್ತಾರೆ, ಅಷ್ಟ್ರೊಳಗಡೆ ಏನಾದ್ರೂ ಅವ್ರು ಬದುಕಿದ್ರೆ ಮಾತ್ರ ನನ್ನ ಕೈ ಕೆಪಾಸಿಟಿ ಇದೆ, ನಾನ್ ಬದುಕಿಸ್ತೀನಿ, ನನ್ನಿಂದ ಆಗಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ, ದೈವ ಸಂಕಲ್ಪ ಅಂತ ಹೇಳ್ದೆ. ಎದುರು ಕೇಳಿ. ಅವ್ರ ತಾಯಿಗೆ ಹೇಳಕ್ ಹೋಗ್ಲಿಲ್ಲ ನಾನು. ಅವ್ರ ತಾಯಿ ನೊಂದ್ಕೊಂಡ್ಬಿಡ್ತಾರೆ. ಅವ್ರ ತಾಯಿ ನನ್ನಲ್ಲಿ ಕೇಳಿದಿಷ್ಟೇ, ನನ್ ಮುತ್ತೈದೆ ಭಿಕ್ಷೆ ಕೊಡು ತಾಯಿ, ನೀನೆಲ್ಲಾ ಪವಾಡವಂತೆ ಅಂತ ಹೇಳ್ತಾರೆ, ನೀನ್ ನನ್ ದೇವ್ರು ಅಂತಾರೆ, ನನ್ ಮುತ್ತೈದೆ ಭಿಕ್ಷೆ ಕೊಡು. ಅವ್ರ ತಾಯಿ ಹತ್ರ ನಾನು ಹೇಳಕ್ ಆಗ್ದೇನೆ ಅವ್ರಿಬ್ಬರನ್ನ ಕರ್ಸಿ ಒಳಗಡೆ ಅವ್ರನ್ನ ಆಚೆಗಡೆ ಕುಂಡಿಸಿ, ನೋಡಮ್ಮ ಈ ತರ ಸಮಸ್ಯೆ ಇದೆ, ನೀವು ಧೈರ್ಯ ಮಾಡ್ಕೊಳ್ಳಿ, ಈ ಧೈರ್ಯ ಮಾಡ್ಕೊಂಡು ನೀವು ಇದನ್ನ ಮುಂದುವರಿಸಿ ಅಂತ ನಾನು ಅವ್ರಿಗೆ ಹೇಳ್ದೆ. ಆಮೇಲೆ ಅದೇ ಕಾಲಕ್ರಮೇಣ ನಾನು ಏನ್ ಡೇಟು ಏನ್ ಟೈಮ್ ಕೊಟ್ಟಿದ್ನೋ ಅದಷ್ಟೊಳಗಡೆ ಅವ್ರ ತಂದೆ ತೀರೋದು. ಭಯಾನಕ. ಭಯ ಪಡೋರ್ಗ್ ಭಯ ಆಗತ್ತೆ, ಅಂದ್ರೆ ಇರೋ ಸತ್ಯ ಹೇಳೋದಕ್ ಭಯ ಯಾಕೆ? ಇವಾಗ ಕೆಲವರೆಲ್ಲ ಅದನ್ನೇ ಒಂದು ಹುಟ್ಟಾಕೊಂಡ್ಬಿಡ್ತಾರೆ. ಯಮ್ನೇನೋ ಮಾಡ್ತಾಳೆ, ಯಮ್ನೆ ಏನೋ ಹೇಳ್ತಾಳೆ. ಯಾವ್ದಿಲ್ಲ, ದೇವ್ರು ಇದಾನೆ, ದೇವ್ರು ಇದಾನೆ ಅನ್ನೋವನಿಗೂ ಇದಾನೆ, ಇಲ್ಲ ಅಂದವನಿಗೂ ಇದಾನೆ. ಬರ್ತಾರೆ. ಬನ್ನಿ ಬನ್ನಿ, ನೀವು ದೇವಸ್ಥಾನಕ್ಕೆ ಬರ್ತೀರಿ, ಇಲ್ಲಿ ಅಮ್ಮನವ್ರು ಹೇಳ್ತಾರೆ ನಿಮ್ಗೆ, ನಿಮ್ ತಂದೆಯವರು ಇದೇ ಡೇಟ್ಗೆ ಅಂದ್ರೆ ಸಾವನ್ನಪ್ತಾರೆ ಅಂತ ಹೇಳಿ. ಸೊ ಅದಾಗುತ್ತಾ ನಿಜವಾಗ್ಲು? ಆಗುತ್ತೆ ಸರ್, ಯಾಕಂದ್ರೆ ಸುಮಾರ್ ಕಡೆ ನಾವು ಅಪ್ಪಾಜಿನ ಕರ್ಕೊಂಡು ಹೋಗಿರ್ತೀವಿ. ಯಾಕಂದ್ರೆ ತಂದೆ ಅನ್ನೋದು ಎಲ್ರಿಗೂ ಬೇಕಾಗಿರುತ್ತೆ. ಸುಮಾರ್ ಕಡೆ ಕರ್ಕೊಂಡು ಹೋಗಿದೀವಿ, ಹಾಸ್ಪಿಟ್ಲ್ ತೋರ್ಸಿದೀವಿ, ಸುಮಾರು ಲಕ್ಷಗಳನ್ನೇ ಖರ್ಚು ಮಾಡ್ಕೊಂಡಿದೀವಿ. ಎಲ್ಲಾ ಕಡೆ ಜ್ಯೋತಿಷಿಗಳ ಹತ್ರ, ಮನೆಗೆ ಯಾರು ಸ್ವಾಮೀಜಿಗಳ ಹತ್ರ ಬಂದ ತಕ್ಷಣ ಅವ್ರ ಅನ್ನೋರು ಕೈ ಹಿಡಿದು ನೋಡಿ, ಮತ್ತೆ ಇಲ್ಲ ಈ ಪೂಜೆ ಮಾಡಿಸ್ರಿ, ಇನ್ನ 20 ವರ್ಷ, ನಿಮ್ಮ ಅಪ್ಪಿಗೆ ಈಗ 60 ಹಂಗ್ ನಡೆಯುತ್ತೆ, ಇನ್ನ 85 ವರ್ಷ ಆಯಸ್ಸಿದೆ ನಿಮ್ಮಪ್ಪಗಿನ, 20-25 ವರ್ಷ ಬದುಕ್ತಾರೆ ನಿಮ್ಮಪ್ಪ ಅಂತ ಹೇಳ್ತಾರೆ. ಬಟ್ ಎಲ್ಲಾ ನಂಬಿಕೆ ಇಟ್ಕೊಂಡು ಆಮೇಲೆ ನೋಡೋಣ, ಅಮ್ಮನ ಹತ್ರನು ಒಂದ್ಸರಿ ಹೋಗ್ ಬರೋಣ ನಾವು, ಧೈರ್ಯ ಮಾಡಿ ಅಂತ ಕರ್ಕೊಂಡ್ ಬಂದ್ವಿ. ಅಮ್ಮ ರಾತ್ರಿನೇ ಅಂದ್ಬಿಟ್ರು ನಮ್ಮ ಅಪ್ಪ ನೋಡಿ, ಇಲ್ಲ ನಿಮ್ ತಂದೆ ಉಳಿಯಲ್ಲ ಅಂತೇಳಿ ರಾತ್ರಿನೇ ಹೇಳ್ಬಿಟ್ರು. ನಮ್ಗೊಂದು ಇರ್ಲಿ ಬೆಳಿಗ್ಗೆನ ಅಮ್ಮನ ಹತ್ರ ಕೇಳೋಣ ಇನ್ನೊಂದ್ಸಾರಿ ಅಂದ್ರೆ, ಬೆಳಿಗ್ಗೆ ಈ ತರ ಅಮ್ಮ ಬಂದ್ ಕೂಡ ಅದೇ ಮಾತಂದ್ರು, ನಾನು ಈ ಟೈಮಿಗೆ ಕೊಡ್ತೀನಮ್ಮ, ಈ ಡೇಟ್ ವರ್ಗು ನಿಮ್ ತಂದೆ ಇದ್ರು ಅಂದ್ರೆ ಅದ್ರ ಮೇಲೆ ನಾನ್ ನೋಡ್ಕೊಂತೀನಿ ನಿಮ್ ತಂದೆನ. ಅಮ್ಮನವ್ರು ಹೇಳ್ದಾಗೆ ನಿಮ್ ತಂದೆಯವ್ರು ತೀರ್ ಹೋಗ್ತಾರೆ ಆ ಡೇಟ್ ನಲ್ಲಿ, ಅದು ಭಯ ಆಗುತ್ತೆ. ಅದನ್ನ ಹೆಂಗ ನಾವು ಸ್ವೀಕರಿಸ್ಬೇಕೋ ಅರ್ಥ ಆಗಿಲ್ಲ ನಮಗ. ಬಟ್ ಅದ ಆದ ತಕ್ಷಣ ಮೈ ಅಮ್ಮನ ಮೇಲಿರೋ ಭಕ್ತಿ ಇನ್ನೂ ಜಾಸ್ತಿ ಆಗೋಯ್ತು. ಯಾಕಂದ್ರೆ ಇನ್ನು 20 ವರ್ಷ ಬದುಕ್ತಾರಂತ ಹೇಳ್ದವ್ರೆ ಅಲ್ಲಿ ಸಡನ್ ಆಗಿ ನಿನ್ ತಂದೆ ಇದೇ ವಾರದಲ್ಲೇ ಇದೇ ಟೈಮಿಗೆ ತೀರ್ ಹೋಗ್ತಾರಂತ ಹೇಳೋದು ಅಷ್ಟು ಕಡಾಖಂಡಿತವಾಗಿ ಹೆಂಗ್ ಹೇಳ್ಬಹುದು, ಇದೇ ಮನುಷ್ಯ ಹಿಂಗ್ ತೀರ್ ಹೋಗ್ತಾನಂತೆ? ಆಶ್ಚರ್ಯನ. ನಾನೇ ಪ್ರಶ್ನೆ ಕೇಳಿದೆ, ನನಗೆ ಇಲ್ಲಿ ಉತ್ತರ ಸಿಕ್ತವ್ರೆ. ಇಲ್ಲಿ ಬರುವಂತ ಭಕ್ತರು ನಿಮ್ಮನ್ನ ಯಾಕೆ ದೇವರ ರೂಪದಲ್ಲಿ ನೋಡ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದೆ. ನನಗೆ ಆ ಉತ್ತರವನ್ನ ನೀವು ಸ್ವಲ್ಪ ಲೇಟ್ ಆಗಿ ಕೊಟ್ರಿ. ಅಂದ್ರೆ ಭಕ್ತರೇ ನನ್ಗೆ ಉತ್ತರ ಕೊಟ್ರು, ನೀವು ಕೂಡ ಅವಶ್ಯಕತೆ ಇರ್ಲಿಲ್ಲ. ಇಲ್ಲಿ ಬಂದಂತ ಭಕ್ತರೇನೆ
ನಾವ್ ಯಾಕೆ ಇವರನ್ನ ದೇವ್ರ ರೂಪದಲ್ಲಿ ನೋಡ್ತೀವಿ ಅಂತ ಹೇಳಿ ಸೊ ಅವರೇ ಉತ್ತರ ಕೊಟ್ಟಿದ್ದು. ನಿಜಕ್ಕೂ ಇದೊಂದ್ ರೀತಿ ಪವಾಡನೆ ಅಂತ ಅನ್ಸುತ್ತೆ ಅಮ್ಮರೆ. ಅಮ್ಮರೆ, ಇನ್ನು ನೀವು ಶಾಪ ಹಾಕಿದ್ರೆ ಬೇಗ ತಟ್ಟುತ್ತಾ ಅಥವಾ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ಭಕ್ತರಿಗೆ ಬೇಗ ಮುಟ್ಟುತ್ತಾ ಅದು? ಇದಕ್ಕೆ ಶಾಪ ಹಾಕಿದ್ರೆ ಅಂದ್ರೆ ಅಮ್ಮರೆ, ನಿಮ್ ಬಾಯಲ್ಲಿ ಇದೆಯಲ್ಲ, ನೀವು ಸಾಮಾನ್ಯವಾದಂತ ಏನು ಮನುಷ್ಯ ಅಂತಾನು ಹೇಳಕ್ ಆಗ್ತಾ ಇಲ್ಲ, ಬಾಯಿ ಬರ್ತಾ ಇಲ್ಲ ಅಮ್ಮರೆ. ಅದು ನೀವು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ, ಶಕ್ತಿನೂ ಅಲ್ಲ. ಸೊ ನಿಮ್ ಬಾಯಲ್ಲಿ ಬಂದ್ರೆ ಅದು ನಿಜಾನೇ ಆಗ್ಬಿಡುತ್ತೆ. ಅದು ನನ್ನ ಅನುಭವಕ್ಕೂ ಬಂದಿದೆ. ಸೊ ನೀವು ಭಕ್ತರಿಗೆ ಶಾಪ ಹಾಕ್ತೀರಾ, ವರ ಕೊಡ್ತೀರಾ ಅಮ್ಮರೆ? ನಾನು ಯಾವ ಭಕ್ತರಿಗೂ ಶಾಪ ಹಾಕಲ್ಲ. ಒಳ್ಳೆಯವ್ರಿದ್ರು ನನ್ ಮಕ್ಳೇ, ಕೆಟ್ಟವ್ರಿದ್ರು ನನ್ ಮಕ್ಳೇ. ಆದ್ರೆ ಅವ್ರು ಮಾಡಿದ್ದು ಅವ್ರು ಊಟ ಮಾಡ್ತಾರೆ. ನನ್ನನ್ನ ಅವರು ದೇವ್ರು ಅಂತ ಒಳ್ಳೆ ಮನ್ಸಲ್ಲಿ ಇಟ್ಕೊಂಡು, ನನ್ನನ್ನ ಗುರುಸ್ಥಾನದಲ್ಲಿ ಇಟ್ಕೊಂಡು ನನ್ನನ್ನ ಆರಾಧನೆ ಮಾಡಿದ್ರೆ, ನನ್ನ ಬೆನ್ನ ಹಿಂದೆ ಕಾಯತಕ್ಕಂಥ ರೇಣುಕಾದೇವಿ ಅವ್ರನ್ನ ಕಾಯ್ತಾಳೆ. ಅವ್ರು ಯಾವಾಗ ನನ್ನ ಹಿಂದೆ ತಿರುಗ್ತಾರ, ಮುಂದೆ ಇಟ್ಕೊಂಡು ನನ್ ಜೊತೆ ಇದ್ಕೊಂಡು ನನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ಗುರುದ್ರೋಹಿ ಅಂತ ಮಾಡ್ತಾರೆ. ಅದು ಮಾಡಿದಾಗ ಅದನ್ನು ಕೂಡ ನನ್ನ ಬೆನ್ನ ಹಿಂದೆ ಇರತಕ್ಕಂಥ ರೇಣುಕಾದೇವಿನೇ ನೋಡ್ಕೋತಾಳೆ. ನಾನು ಯಾರಿಗೂ ಕೆಟ್ಟದ್ ಬಯಸಲ್ಲ. ಯಾರಿಗೂ ಕೆಟ್ಟದಾಗ್ಬಾರ್ದು. ನನ್ನ ಶತ್ರುಗಳಿಗೂ ಆಗ್ಬಾರ್ದು, ನನ್ನ ಮಿತ್ರಗಳಿಗೂ ಆಗ್ಬಾರ್ದು. ನಾನು ಜಾಸ್ತಿ ಆರಾಧನೆ ಮಾಡೋದು ಅಂದ್ರೆ ನನ್ನ ಶತ್ರುಗಳನ್ನ. ನನ್ನ ಮಿತ್ರರನ್ನ ನಾನು ನಂಬಲ್ಲ. ಯಾಕೆಂದ್ರೆ ಇವತ್ತು ನನ್ನ ಶತ್ರುಗಳಿಂದಾನೇ ನಾನು ಇಷ್ಟು ಮೇಲ್ ಬರಕ್ ಸಾಧ್ಯ. ಅವರು ನನಗ್ ಗೊತ್ತಿಲ್ದಿದ್ದೆಲ್ಲ ವಿಚಾರ ಅವರೇ ಹೇಳ್ತಾ ಇದ್ದದ್ದು. ಇವಾಗ ನಾನು ಒಂದು ಪ್ಲಾನ್ ಮಾಡ್ಕೋಬೇಕು, ಹೆಂಗ್ ಮಾಡ್ಕೋಬೇಕು, ಏನು ಹೆಂಗೆ ಈ ತರ ಜನಕ್ಕೆ ವ್ಯವಸ್ಥೆ ಅಂತ ಅನ್ಕೊಂಡಾಗ ನನಗೇನು ಕೈಕಾಲು ಓಡಲ್ಲ, ದುಡ್ಡು ಕಾಸು ಏನಿರಲ್ಲ. ಆದ್ರೆ ನನ್ ಬೆನ್ನಿಂದ ಇರೋರು ಆ ಭಕ್ತರಿಗೆ ತೊಂದ್ರೆ ಕೊಟ್ಟಾಗ್ಲೇ ನಾನ್ ಮುಂದೆ ಬರೋದು. ಅಂದ್ರೆ ನಿಮ್ ಭಕ್ತರಿಗೂ ತೊಂದರೆ ಕೊಟ್ಟಿರೋ ದಿನಗಳು ತುಂಬಾ ಜನಕ್ಕೆ ಇದಾರೆ. ಕೇಳಿ, ಕೊಡಲ್ಲೇನಪ್ಪ ಕೇಳ್ರಿ, ಅಡ್ರೆಸ್ ಕೇಳ್ರಿ. ಅಂದ್ರೆ ಯಾವ ತರ ತೊಂದ್ರೆ ಕೊಡ್ತಾರೆ ಅಂದ್ರೆ, ಬಟ್ ಆದ್ರೆ ಅವ್ರು ಆ ತರ ಹೇಳಿದ್ರೇನೆ ನಾವು ಬೆಳೆಯಕ್ಕಾಗದು. ಅವ್ರು ಹೇಳಲಿಲ್ಲ ಅಂದ್ರೆ ನಾವು ಬೆಳೆಯಕ್ಕಾಗಲ್ಲ. ನಾನು ಎಲ್ಲೋ ಒಂದ್ ಕಡೆ ಎಲೆ ಮರದ ಕಾಯಿ ಇದ್ದಂಗೆ ಯಾವ್ದೋ ಒಂದು ಮರದ ಕೆಳಗಡೆ ಇದ್ರೆ ಗೊತ್ತಾಗಲ್ಲ. ನನ್ನ ಬೆನ್ನಿಂದೆಗಡೆ ನನ್ನನ್ನ ಬೆಳೆಸೋನು ನನ್ನ ಶತ್ರುನೇ ಆಗಿರ್ಬೇಕು. ಅವನಿದ್ರೆ ಮಾತ್ರನೇ ನಾನು ಬೆಳೆಯಕ್ ಸಾಧ್ಯ. ಯಾಕೆಂದ್ರೆ ಅವನು ಹೇಳಿದ್ರೇನೆ ಮಾತ್ರನೇ ನಾನು. ಆದ್ರೆ ನಾನು ಯಾವತ್ತೂ ನನ್ನ ಶತ್ರು ಅಂತ ತಿಳ್ಕೊಳಲ್ಲ. ನನ್ನ ಬೆನ್ನಿಂದ ಯಾರು ಏನೇ ಕೆಟ್ಟದ್ ಮಾತಾಡಿದ್ರು ಅವ್ರು ನನ್ನ ತಂದೆ ಸಮಾನ, ನನ್ನ ತಾಯಿ ಸಮಾನ. ಅಮ್ಮರೆ, ನಿಜ ಹೇಳಿ ಅಮ್ಮರೆ, ನಿಮ್ಗೆ ಕೆಡುಕನ್ನ ಬಯಸಿರುವಂತರು ಅಂದ್ರೆ ನಿಮ್ಮ ಶತ್ರುಗಳು, ನಿಮ್ ಬೆನ್ನಿಂದ ನಿಮಗೆ ಗುರುಗೆ ದ್ರೋಹ ಮಾಡಿ ಚೂರಿ ಹಾಕಿರುವಂತರು ಇವತ್ತು ಚೆನ್ನಾಗಿದಾರ ಅಥವಾ ಹಾಳಾಗೋಗಿದಾರ? ಸಾತೋಗಿದ್ದಾರೆ. ಅಂದ್ರೆ ಫಸ್ಟ್ ದೇವಸ್ಥಾನ ಅಲ್ಲಿ ಮೇಲೆ ಇತ್ತು, ದೇವಸ್ಥಾನ ಅಂತೀರಾ? ಸಾತೋಗವ್ರೆ. ಏನ್ ಮಾಡಿದ್ರಿ ಅಮ್ಮವ್ರೆ? ಆತರ ಶಾಪ ಅಪ್ಪ, ಅಂತ ಶಾಪ ಏನ್ ಹಾಕಿದ್ರಿ? ನನ್ ಶಾಪ ಹಾಕಿಲ್ಲ, ನನ್ ಶಾಪ ಹಾಕಲ್ಲ. ಅಂದ್ರೆ ನೀನ್ ಮಾಡಿದ ಹುಣ್ಣು ಮಾರಾಯ ಅಂದ್ಬಿಟ್ಟು ನೀನ್ ನನ್ನ ಕೆಟ್ಟದ್ ಬಯಸಿದ್ರೆ ನಾನ್ ನಿನ್ ಒಳ್ಳೇದ್ ಬಯಸ್ತೀನಿ. ನೀನ್ ಮಾಡಿದ್ ಕೆಟ್ಟದ್ದೇ ನಿನಗ್ ತಿನ್ನತ್ತೆ ಅಷ್ಟೇ. ನೀನ್ ನನ್ನನ್ ಬೈತಾ ಇದ್ರು ಕೂಡ ನನ್ನ ಒಳ್ಳೇದ್ ಬೈತಾ ಇದೀಯ ಅಂತ ನಾನ್ ತಲೆ ಬಗ್ಸ್ತೀನಿ. ನೀನ್ ಬೈಯೋದೆಲ್ಲ ನನ್ಗೆ ಆಶೀರ್ವಾದ ಅಂತ ತಿಳ್ಕೊಂತೀನಿ. ಆದ್ರೆ ನಾನ್ ಬೈದ್ಬಿಟ್ರೆ ನಿನ್ಗೆ ವ್ಯತ್ಯಾಸ ಇರಲ್ವಾ? ನಾನು ಗದ್ಗೆ ಮೇಲೆ ಕುತ್ಕೊಂಡು 10 ಜನ ಬುದ್ಧಿ ಹೇಳೋಳಾಗಿ ಎಲ್ಲೋ ಒಬ್ರು ಯಾರೋ ತಪ್ಪು ಮಾಡ್ತಾರೆ, ಯಾರೋ ಒಂದು ಹೇಳ್ತಾರೆ, ನಾನು ತಲೆ ಕೆಡ್ಸ್ಕೊಳಲ್ಲ ಅದಕ್ಕೆ. ಆಯ್ತು, ನಿನ್ಗೆ ಹೆಂಗ್ ಮನ್ಸು ಬರುತ್ತೋ ನೀನ್ ಹಂಗ್ ಮಾಡು. ದೈವ ಸಂಕಲ್ಪ ಏನಿರುತ್ತೋ ನಾನು ಅದ್ ಮಾಡ್ತೀನಿ. ನನ್ ಜೊತೆ ತಿಂದಿರೋರು ಇದಾರೆ, ಉಂಡಿರೋರು ಇದಾರೆ, ಆಡಿರೋರು ಇದಾರೆ, ಬೆಳೆದಿರೋರು ಇದಾರೆ, ಒಡನಾಟ ಇಟ್ಕೊಂಡಿದ್ದವ್ರು ಇದ್ದಾರೆ, ನಮ್ಮ ಮನೆಗೆ ನನ್ನ ಸೇವೆ ಮಾಡಿದವ್ರು ಇದ್ದಾರೆ, ನನ್ನ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಮಾಡ್ಕೊಂಡವರು ಇದ್ದಾರೆ, ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡಿರೋರು ಇದ್ದಾರೆ, ನನ್ನನ್ನ ದೇವ್ರು ಅಂತ ಅನ್ಕೊಂಡಿರೋರು ಇದ್ದಾರೆ, ನನ್ನನ್ನ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ಬೇಕು ಅನ್ಕೊಂಡವ್ರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವ್ರು ಇದ್ದಾರೆ, ಎಲ್ಲ ನನ್ ಜೊತೆ ಇರೋರೆ. ಆದ್ರೆ ಅವರೆಲ್ಲ ನನ್ಗೊಂದ್ ಪಾಠ ಕಲ್ಸ್ಕೊಟ್ರು. ಇಲ್ಲಾಂದ್ರೆ ಅವ್ರು ನನಗ್ ಒಂದ್ ಪಾಠ, ಅವ್ರಿದ್ರೇನೆ ನಾನ್ ಬೆಳೆಯಕ್ ಆಗೋದಲ್ವಾ? ಇಲ್ಲ ಅವ್ರಿಲ್ಲ ಅಂದ್ರೆ ಮತ್ತೆ ಹೆಂಗ್ ಬೆಳಿತ್ಯ? ಇವಾಗ ನಾನು ಸಿಂಪಲ್ ಕ್ವಶನ್ ಕೇಳ್ತೀನಿ ಭಾಸ್ಕರ್ ತೋಟಿಗೂ, ನೀವ್ ಬೇಜಾರಾಗ್ಬಾರ್ದು. ನೀವು ನಿನ್ ಗಂಡ ಹೆಂಡತಿ ಇಬ್ರು ಒಂದು ಮಾರ್ಕೆಟ್ಗೆ ಬಂದಿರ್ತೀರಾ. ತುಂಬಾ ನಿನ್ನ ಸ್ನೇಹಿತ, ತುಂಬಾ ಆತ್ಮೀಯ, ನಿನ್ನ ಪ್ರಾಣಕ್ಕಿಂತ ಸ್ನೇಹಿತ, ಅವನು ಅವನ ಹೆಂಡತಿನ ಕರ್ಕೊಂಡ್ ಬಂದಿರ್ತಾರೆ. ಅವನ ಹೆಂಡತಿ ರೇಷ್ಮೆ ಸೀರೆ ಉಟ್ಟಿರ್ತಾಳೆ, ನಿನ್ನ ಹೆಂಡತಿ ಸ್ಮೂತ್ ಸ್ಯಾರಿ ಉಟ್ಟಿರ್ತಾಳೆ. ಅವನ್ ಬಂದ್ ಹೇಳ್ತಾನೆ, ಏನು ನಿನ್ನ ಹೆಂಡ್ರು ಅರ್ಧಗಿರೋ ಸೀರೆ ಉಟ್ಕೊಂಡ್ ಬಂದವಳೆ ಅಂತ ಅಂತಾನೆ. ನಿನ್ನ ಹೆಂಡತಿ ಏನ್ ಹೇಳ್ತಾಳ ಅದಕ್ಕೆ? ಏನಾದ್ರು ಮಾತಾಡ್ತಾಳ? ಅವಮಾನ ಅಲ್ಲಿಗೆ ಯಾರಿಗಾಯ್ತು? ನಿನ್ ಹೆಂಡತಿಗಾಯ್ತಾ ನಿನ್ಗಾಯ್ತಾ? ಅಲ್ವಾ? ಕಟ್ಕೊಂಡಿದ್ಯಾ, ಅನ್ಭವ್ಸು. ಅನ್ಭವ್ಸು. ಅವ್ನ್ ನಿನ್ಗೆ ರೇಷ್ಮೆ ಸೀರೆ, ನಿನ್ ಹೆಂಡತಿ ನಿಂಗ್ ಬಂದವಳೆ, ನನ್ನ ಹೆಂಡತಿ ರೇಷ್ಮೆ ಸೀರೆ ಉಟ್ಕೊಂಡ್ ಬಂದವಳೆ ಅಂದಿದ್ಕೆ ತಾನೇ ನಿನಗ್ ಕಿಚ್ಚು ಬರೋದು. ಅವಾಗ ಏನ್ ಮಾಡ್ತೇಳು? ನನ್ನ ಹೆಂಡತಿಗೂ ರೇಷ್ಮೆ ಸೀರೆ ಕೊಡಿಸ್ತೀನಿ ಅಂತ ಇಮಿಡಿಯೇಟ್ಲಿ ರೇಷ್ಮೆ ಸೀರೆ ಕೊಡಿಸ್ತೀಯ. ಅವ್ರ ಮುಂದೆಗಡೆ ನೀನ್ ಕುಗ್ಬಾರ್ದು.
ಅವನ ಆ ಮಾತು ಅನ್ಲಿಲ್ಲ ಅಂದ್ರೆ ನೀನ್ ಬೆಳೆಯಕ್ ಸಾಧ್ಯ ಇಲ್ಲ. ಅವನ್ ಅಂದಿದ್ದಕ್ಕೆ ನೀನ್ ಬೆಳೆಯಕ್ ಸಾಧ್ಯ. ಅಮ್ಮೋರೆ, ನೀವ್ ಯಾವತ್ತಾದ್ರೂ ಹೊರಗಿದ್ದೀರಾ ಅಮ್ಮೋರೆ? ಒಬ್ರೆ ಕಣ್ಣೀರ್ ಹಾಕೊಂಡಿರುವಂತ ದಿನಗಳು ಏನಾದ್ರು ಉಂಟಾ ಅಮ್ಮೋರೆ? ಈ ತರ ಯಾವ್ದಾದ್ರು ಒಂದು ಭಕ್ತರ ಮುಂದೆ ಅದನ್ನ ಹಂಚ್ಕೊಳ್ಬೋದಾ ಅಮ್ಮೋರೆ ಆ ಘಟನೆಯನ್ನ? ಕಣ್ಣೀರು ಸಿಕ್ಕವ ನಾನ್ ನೆನ್ಸ್ಕೊಂಡ್ರೆ ಹಳ ಬರುತ್ತಪ್ಪ. ಇಲ್ಲ ಅಮ್ಮೋರೆ, ಭಕ್ತರಿಗೋಸ್ಕರ ಒಂದ್ ಸಿಕ್- ಹೇಳ್ಬೋದಾ ಆ, ತುಂಬಾ ಇದೆ. ನನ್ ಕೊರಗಿರೋದು ಅಂತಂದ್ರೆ ತುಂಬಾ ನೋವು ಪಟ್ಟಿರೋದಂದ್ರೆ ಜಾಸ್ತಿ ಇದೆ. ಅದು ನನ್ನಲ್ಲೇ ಇರ್ಲಿ ಅನ್ನೋ. ಇಲ್ಲ ಅವ್ರು ಯಾರು ಕೇಳಿಲ್ಲ, ನೀನ್ ಕೇಳ್ತಿರೋದು. ಅವ್ರು ಯಾರನ್ನ ಕೇಳಿದ್ರ? ಇಲ್ಲ ಅಮ್ಮೋರೆ, ಅದು ನನ್ನ ಮೂಲಕ ಅಮ್ಮನವರೇ ಕೇಳಿಸ್ತಾ ಅಬ್ಬಬ್ಬಬ್ಬಬ್ಬಬ್ಬ, ಇದು ಅಮ್ಮೋರೆ. ನನ್ನ story. ಅಮ್ಮೋರೆ, ನಾನು ಇವರೆಲ್ಲ ಹೇಳ್ತಾರೆ, ನಾನು ಹೇಳಿದ್ರೆ ಇವರೆಲ್ಲ ಹೇಳ್ತಾರೆ. ಇಲ್ಲ ಅಮ್ಮೋರೆ, ಕೇಳ್ಬೇಕಲ್ವಾ? ಕೇಳ್ಬೇಕಾ ಬೇಡವಾ ಹೇಳಿ? ಆ? ಅಮ್ಮನವ್ರದ್ದು ಕತೆ ಕೇಳ್ಬೇಕಲ್ವಾ ಅಮ್ಮೋರೆ? ಎಲ್ಲ ಕತೆ ಹೇಳಿದ್ದೀನಿ, ಎಲ್ಲ ಇದು ನೀವ್ ಹೇಳಕ್ ಹೊರಟಿರೋದು ಇದುವರೆಗೂ ಹೇಳಿಲ್ಲ ಅಮ್ಮೋರೆ. ಹೇಳಿ ಅಮ್ಮೋರೆ, ದಯಮಾಡಿ ಅದೇ ಇವ್ರೆ. ಭಕ್ತರಿಗೋಸ್ಕರ ಹೇಳಿ ಅಮ್ಮೋರೆ. ಅದೇ ನಾನು ಹೇಳಿದ್ರೆ ಇವರೆಲ್ಲ ಹೇಳ್ತಾರೆ, ಅಮ್ಮಂಗ್ ಈ ತರ ಕಷ್ಟ ಇತ್ತಾ, ಈ ತರ ನಿಜಾನಾ ಅಂತ. ಊಹೆ ಮಾಡ್ಕೊಳ್ಳೋದಷ್ಟು ಸತ್ಯಗಳಿದಾವೆ. ಆದ್ರೆ ನನ್ನಲ್ಲಿದೆ ಅದು. ಕೆಲವ್ರು ಯಾರಾದ್ರೂ ನನ್ನ ಒಂದು ಬೆನ್ನಿಂದೆ ಇಲ್ಲ ಇವ್ರು ಹೇಳೋದು ಡೂಫು, ಇವ್ರು ಹೇಳೋದು ಸುಳ್ಳು, ಎಲ್ಲ ಬುಡ್ಬುಡ್ಕೆ, ಯೂಟ್ಯೂಬ್ ಚಾನಲ್ ಅಲ್ಲಿ ದುಡ್ಡು ತಗಂತಾರೆ, ನನ್ ಮಕ್ಳು ಇವ್ರು ಬುಳ್ಳೆ ಬಿಡಿಸ್ತಾರೆ ಅಂತ ಹೇಳ್ಕೊಳ್ಳೋ ಅಂತವ್ರು ನನ್ನ ಹತ್ರ ಬಂದು ಕೇಳಲಿ. ಅಲ್ಲ, ದುಡ್ಡು ತಗೊಳ್ಳ ಯೂಟ್ಯೂಬ್ ಚಾನಲ್ ಅಲ್ಲ, ಸಂಸ್ಥೆ ನಮ್ದು ಅಮ್ಮೋರೆ. ನಾವು ನಾವು ದೇಗುಲ ದರ್ಶನ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತೀವಿ. ನಾವೇ ರಾಜ್ಯದಲ್ಲಿ ಇರುವಂತ ಪ್ರಮುಖವಾಗಿರುವಂತ ದೇವಸ್ಥಾನಗಳದ್ದು ನಾವು ಪ್ರೋಗ್ರಾಮ್ ಮಾಡ್ತಾ ಹೋಗ್ತಾ ಇದೀವಿ. ಈ ಕ್ಷೇತ್ರದಲ್ಲಿ ನಡೆಯುವಂತ ಪವಾಡನ ತೋರಿಸುವಂತ ಒಂದು ಉದ್ದೇಶಕ್ಕೋಸ್ಕರ ನಾವ್ ಇಲ್ಲಿ ಬಂದಿದೀವಿ ಅಷ್ಟೇ. ಅಂದ್ರೆ ಜನ ಹೇಳೋದು ಭಾಸ್ಕರ್ ತೋಟಗಾರೆ, ಇವತ್ತು ಮೂಳೆ ಇಲ್ದಿದ್ ನಾಲ್ಗೆ. ಅವ್ರಿಗೇನ್ ಗೊತ್ತು, ಎಲ್ಲೋ ಕುತ್ಕೊಂಡು ಏನೋ ಕಮೆಂಟ್ ಹಾಕೋದು ದೊಡ್ಡದಲ್ಲ. ಬಟ್ ಅಂದ್ರೆ ಸತ್ಯತೆ ಅಸತ್ಯತೆ ತಿಳ್ಕೊಬೇಕು. ನೆನ್ನೆ ಒಬ್ರು ಬಂದ್ರು, ಭಕ್ತರು ಬಂದು ನನಗೆ ಗೊತ್ತಿಲ್ಲ, ಮೊಬೈಲ್ ಮೇಲೆ ಆನ್ ಮಾಡಿ ಇಟ್ಕೊಂಡಿದ್ರು. ಆನ್ ಮಾಡಿ ಇಟ್ಕೊಂಡು ನಮ್ಮ ಹುಡುಗರ ಹತ್ರ ಮಾತಾಡಿದ್ರು, ಅಮ್ಮ ಎಷ್ಟೊತ್ತಿಗೆ ಬರ್ತಾರೆ, ಅಮ್ಮ ಎಲ್ಲಿದ್ದಾರೆ. ನಾನೆಲ್ಲ ಒಳಗಡೆ ಕುತ್ಕೊಂಡೆ ವಾಚ್ ಮಾಡ್ತಿದ್ದೆ. ನಾನು CC ಕ್ಯಾಮ್ರಾದಲ್ಲಿ ನೋಡ್ತಿದ್ದೆ. ಅಮ್ಮ ಅದ್ ನನ್ಗೆ ರೆಕಾರ್ಡ್ ಆಗುತ್ತೆ ವಿತೌಟ್. ಇವಾಗ ನಾವೇನ್ ಮಾತಾಡ್ತೀವೋ ತಲೆ ಮೇಲೆ CC ಕ್ಯಾಮ್ರಾ ಇದೆ, ಅದ್ರಲ್ಲಿ ರೆಕಾರ್ಡ್ ಆಗುತ್ತೆ. ಅವ್ರು ಕೇಳೋ ಪ್ರಶ್ನೆ ಯಾವ ತರ ಇದೆ ಅಂದ್ರೆ, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಅಮ್ಮ ದುಡ್ಡು ಕೊಡಿಸ್ತಾಳ? ಈ ತರ ಪ್ರಶ್ನೆಗೆ ನಾನು ಉತ್ತರ ಹೇಳಕ್ಕಾಗತ್ತಾ? ಆಮೇಲೆ ಇನ್ನೊಬ್ರು ಯಾರೋ ಮಹಾಜ್ಞಾನಿ ಅನ್ಸುತ್ತೆ ಅಮ್ಮೋರೆ. ಇನ್ನೊಬ್ರು ಬಂದಿದ್ದಾರೆ, ಅದೇನು ಮಡ್ಕ ಆಡ್ತಾರಂತಲ್ಲ, ಗೋವಾ ಸೈಡ ಮಡ್ಕ ಆಡೋದು. ಮಟ್ಕ ಅದು ನನ್ನ ಹೆಣ್ಮಕ್ಳ ಹತ್ರ ಕೇಳಿದ್ದಾರೆ. 10 ಸೀರಿಯಲ್ ನಂಬರ್ ಬರ್ಕೊಡ್ತೀನಿ, ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಕ್ ಹೇಳಿ, ಅದೇನ ಹೊಡೆದು ಬಿಡ್ತಂದ್ರೆ ಫಾರ್ಚುನರ್ ಕಾರ್ ಕೊಡಿಸ್ತೀನಿ ಅಂತ. ಈ ತರ ಜೂಜುಗಾರಿಗೆ ಮೋಜುಗಾರಿಗೆ ದೇವ್ರಾ? ಅಲ್ಲ, ಭಗವಂತ ನಿಮ್ಗೇನ್ ಕಡಿಮೆ ಮಾಡಿದ್ದಾನೆ? ಶಕ್ತಿ ಕೊಟ್ಟಿಲ್ವಾ? ಕೈಕಾಲು ಕೊಟ್ಟಿಲ್ವಾ? ಬುದ್ಧಿ ಕೊಟ್ಟಿಲ್ವಾ? ದುಡ್ಕೊಂಡ್ ತಿನ್ನಕ್ಕೇನು? ಜೂಜು ಮಸ್ತಿ ಇರ್ಬೇಕು, ಜೂಜು ಇರ್ಬೇಕು, ಮಸ್ತಿ ಇರ್ಬೇಕು. ಏನೋ 4 ಜನದೊಳಗಡೆ 4 ಗಂಡ ಹೆಂಡತಿ ಕುತ್ಕೊಂಡಾಗ ಆಟನೋ ಪಾಠನೋ ಇರ್ಬೇಕು. ಆದ್ರೆ ಇದು ಒಳ್ಳೇದಲ್ಲ ಅಮ್ಮೋರೆ. ನನಗೆ ನಿಮ್ಮಲ್ಲಿ ನೋಡಿದಾಗ ಈ ದೇವಸ್ಥಾನದಲ್ಲಿ ತುಂಬಾ ಅಬ್ಸರ್ವ್ ಮಾಡಿದೀನಿ ನಾನು. ತುಂಬಾ ಶ್ರೀಮಂತರು, ಆಗರ್ಭ ಶ್ರೀಮಂತರು, ಕೋಟ್ಯಾಧಿಪತಿ ದೇವಸ್ಥಾನಕ್ಕೆ ಬರ್ತಾರೆ. ಅವರನ್ನು ಅದೇ ರೀತಿ ನೋಡ್ತೀರಿ. ಅರಕುಲು ಸೀರೆ ಹಾಕೊಂಡ್ ಬಂದಿರುವಂತ ಒಬ್ಬ ಭಕ್ತೆ, ಅತ್ಯಂತ ಶ್ರೀಮಂತಿ ತರ ಆ ಭಕ್ತೆ ಬಂದಿರ್ತಾಳೆ, ಅವ್ರನ್ನು ಕೂಡ ಒಂದೇ ರೀತಿ ನೋಡ್ತೀರಿ. ಇಲ್ಲ, ಆ ಒಂದು ಬದಲಾವಣೆನೇ ನೋಡೋದಿಲ್ಲ. ಅಂದ್ರೆ ನೀವು ಆ ಹಣವಂತ ಅಥವಾ ಬಡವರು ಅನ್ನೋ ಭೇದ ಭಾವ ಮಾಡೋದಿಲ್ವಲ್ಲ, ಹೆಂಗೆ ಅಮ್ಮೋರೆ? ಅದು ಎಲ್ಲಾ ಭಕ್ತರನ್ನು ಒಂದೇ ತರ ಕಾಣ್ತಿರಲ್ಲ. ಅದಕ್ಕೆ ಒಳ್ಳೆ ಪಾಯಿಂಟ್ ಕೇಳ್ಬಿಟ್ಟೆ ನೀನು. ಹಣವಂತ ಗುಣವಂತ, ಆಮೇಲೆ ಹಣ ಇದ್ದವನ್ಗೆ ಗುಣ ಇರಲ್ಲ, ಗುಣ ಇದ್ದವನಿಗೆ ಹಣ ಇರಲ್ಲ. ಆದ್ರೆ ಹಣ ಇಟ್ಕೊಂಡಿರ್ತಾನ, ಅವನು ಗುಣ ಬೇಕಲ್ಲ. ಹಣ ಇಲ್ದವನ ಹತ್ರ ಗುಣ ಇರುತ್ತೆ. ನೋಡಿ, ದುಡ್ಡಿರೋರು ಜಾಸ್ತಿ ರಾತ್ರಿ ಊಟನೇ ಜಾಸ್ತಿ ತಿನ್ನೋದವ್ರು. ಜಾಸ್ತಿ ಹಣ ಇಟ್ಕೊಂಡಿರೋರು ಅವರು ಟೈಮಿಂಗ್ ಸರಿಯಾಗಿ ತಿನ್ನಲ್ಲ. ಅದು ಏನಾಗಿರುತ್ತೋ ಅದು ರಾತ್ರಿ ಊಟ, ರಾತ್ರಿ ಸಾಂಬಾರ್ಗೆ 2 ಚಪಾತಿ ಮಾಡ್ಕೊಂಡು ತಿಂತಾರೆ. ದುಡ್ಡು ಇಲ್ದವ್ರು ನೋಡಿ, ಅವರು ಬಿಸಿ ಅವಾಗ ಮಾಡ್ಕೊಂಡು ಅವಾಗ್ಲೇ ತಿನ್ನೋದವ್ರು. ಅಂದ್ರೆ ಇವಾಗ ಊರ್ ಕಡೆ ಎಲ್ಲಾದ್ರೂ ಗಾರೆ ಕೆಲಸ ಉತ್ತರ ಕರ್ನಾಟಕದವ್ರಾಗಿರ್ಬೋದು, ಎಲ್ಲಾದ್ರೂ ಗಾರೆ ಕೆಲಸ ಬಂದಿರ್ತಾರೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವರು ಎಷ್ಟೊತ್ತಾದ್ರೂ ಆಗ್ಲಿ ಅವಾಗ್ಲೇ ಅಡ್ಗೆ ಮಾಡ್ಕೊಂಡ್ ತಿಂತಾರೆ. ಎಷ್ಟೊತ್ತನ ಆಗ್ಲಿ ಬೆಳಗ್ಗೆ ಮಾಡ್ಕೊಂಡ್ ತಿಂದಿದ್ದು ಮತ್ತೆ ಸಾಯಂಕಾಲ ಬಂದ್ ಮಾಡ್ಕೊಂಡ್ ತಿಂತಾರ ಅವರು. ಈ ದುಡ್ಡಿರೋರು ನೋಡಿ, ಮನೇಲಿ ಯಾವತ್ತೂ ತಿನ್ನಲ್ಲ. ಅವರು ಮನೇಲಿ ತಿನ್ನಕ್ ಟೈಮೇ ಸಿಕ್ಕಲ್ಲ ಅವ್ರಿಗೆ. ಅದಕ್ಕೆ ಅವ್ರಿಗೆ ಏನ್ ಮಾಡ್ತಾರೆ, ಅವ್ರ ಹಣವಂತರು, ಇವ್ರ ಗುಣವಂತರು. ಹಣ ಇದ್ದವನ್ಗೆ ಗುಣ ಇಲ್ಲ, ಗುಣ ಇದ್ದವನ್ಗೆ ಹಣ ಇಲ್ಲ. ಆದ್ರೂ ಈ ಕ್ಷೇತ್ರದಲ್ಲಿ 2 ದೇವ್ರಿದೆಯಲ್ಲ. ನಾನು ಒಂದು ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನ್ಗೂ ದುಡ್ಡು ಇರ್ಲಿಲ್ಲಲ್ಲ, ನಾವು ಬಡವರೇ ತಾನೇ ಹುಟ್ಟಿದ್ವಿ. ಬಡವರಾಗಿ ಹುಟ್ಟಿದಾಗ ನಮ್ಮಲ್ಲೂ ಹಣ ಇರ್ಲಿಲ್ಲ, ಆದ್ರೆ ಗುಣತೆ ಇದೆಯಲ್ಲ. ನಾವು ಅವತ್ತು ಹೇಗಿದ್ದೀವೋ ನಾನು ಇವತ್ತು ಹಾಗೆ ಇದ್ದೀನಿ. ಆದ್ರೆ ಜನ ನನ್ನನ್ನ ನೋಡಿದವರು ನನ್ನನ್ನು ಬೇರೆ ಬೇರೆ ಅವ್ರಷ್ಟು ಅವ್ರು ಅನ್ಕೊಂತಾರೆ, ನಾನು ಹಂಗೆ ಇದ್ದೀನಿ.
ಅಮ್ಮ ದುಡ್ನಾಗ ಜೋರಾಗವಳೆ, ಏನ್ ಜನ ಬರ್ತಾರೆ, ಏನ್ ಸಂಪಾದನೆ ಮಾಡ್ತಾಳ, ಅಬ್ಬಬ್ಬಬ್ಬ. ಅಮ್ಮವ್ರೆ ನೀವು ಸಂಪಾದನೆ ಮಾಡೋ ದುಡ್ಡೆಲ್ಲ ಏನ್ ಮಾಡ್ತೀರಿ ಅಮ್ಮವ್ರೆ? ಇದಕ್ಕೆ ಇಲ್ಲ ಭಕ್ತರಿಗೆ ಗೊತ್ತಾಗ್ಲಿ ಹೇಳಿ ಅಮ್ಮವ್ರೆ. ಸಂಪಾದನೆ ನಾನ್ ಸಂಪಾದನೆ ಇನ್ನೂ ಹೊಟ್ಟೆ ಹರ್ಕೊಂಡು ಕುತ್ಕೊಂಡಿದ್ದಾರೆ ಎಷ್ಟೋ ಜನ ಭಕ್ತರು. ಅಲ್ಲ, ನಾನ್ ಸಂಪಾದನೆ ಮಾಡಿದ ದುಡ್ಡು ಅಷ್ಟು ಸಂಪಾದನೆ ಆಗ್ಬೇಕಲ್ಲ ಭಾಸ್ಕರ್. ಇಲ್ಲಿ ಮಾಡಿದ್ದು ಇವ್ರಿಗೆ ಆಗ್ತಾ ಇದೆ. ಇವಾಗ ಜನ ಏನಂತಾರೆ ನೋಡಿ, ಇಲ್ಲಿ ಒಂದು ಕಾರಲ್ಲಿ 10 ಜನ 15 ಜನ ಬಂದಿದ್ದಾರೆ, ಒಂದು ಟೋಕನ್ 10 ಜನಕ್ಕೂ ಒಂದೇ ಟೋಕನ್ ತಗೊಂಡಿರ್ತಾರೆ. 10 ಜನ ಬಂದಿದ್ದಾರೆ, ಇವಾಗ ನೀನ್ ಒಂದ್ ದೇವಸ್ಥಾನಕ್ಕೆ ಹೋಗ್ತೀಯ, ಹೆಂಡತಿ ಮಕ್ಳು ಎಲ್ಲಾರನ್ನ ಕರ್ಕೊಂಡು ಹೋಗ್ತೀಯ. ಪ್ರಶ್ನೆ ಕೇಳ್ಬೇಕು, ಒಂದು ಎಷ್ಟು ಟೋಕನ್ ಅಂತೀಯ? 1 ಟೋಕನ್ ಅಂತೀಯ. ನನ್ನ ಹೆಂಡ್ರದ್ದು, ಮಕ್ಳದ್ದು, ಅಣ್ಣಂದು, ತಮ್ಮಂದು, ದೊಡ್ಡಪ್ಪಂದು, ಚಿಕ್ಕದು ಎಲ್ಲಾರ್ದು ಕೇಳ್ತೀಯ. ಒಬ್ಬರದು ಮಾತ್ರ ಒಂದು ಟೋಕನ್ ಮಾತ್ರ ನೀನ್ ನೋಡ್ತೀಯ. ಇನ್ನು 9 ಜನ ಯಾಕೆ ನೋಡಲ್ಲ ನೀನು? ಅವ್ರಿಗೆ ಊಟದ ಖರ್ಚೇನು, ನೀರದ್ದು ಏನು, ಅದೆಲ್ಲ ಯಾಕೆ ನೋಡಲ್ಲ? ಜನ ಸೇರಿದ ತಕ್ಷಣ ದುಡ್ಡು ಬರುತ್ತೆ ಅನ್ನೋದು ಸುಳ್ಳು ಮಾಹಿತಿ. ಅದು ಇಷ್ಟು ಜನದಲ್ಲಿ ಇದು ಅಮಾವಾಸ್ಯೆ ದಿನ ಇಷ್ಟೊಂದು ಜನ ಸೇರಿದ್ದಾರೆ. ಇದ್ರೊಳಗಡೆ ಒಂದೊಂದು ಫ್ಯಾಮಿಲಿಯಲ್ಲಿ 5-5 ಜನ 6 ಜನ ಬಂದವ್ರೆ. ರಾತ್ರಿ ಯಾರೋ 10 ಜನ ಬಂದಿದ್ದಾರೆ, 2 ಟೋಕನ್ ತಗೊಂಡಿದ್ದಾರೆ. ಅವ್ರು ನಾನು ಕೇಳ್ದೆ, ಯಾಕಪ್ಪ ಇಷ್ಟೊಂದು ಜನ ಬಂದು 2 ನಾನು ಟೋಕನ್ ತಗೊಂಡಿದ್ದು ಅಂತ. ನಾನಂದ್ರೆ, ಸಾಕಾಯಿ ನಿನ್ ದರ್ಶನ ಮಾಡಿದೆ, ಸಾಕು ನಮಗೆ ಇನ್ನೇನು ಬೇಡ, ನಿನ್ ಸೇವಾ ನೋಡಾಕ್ ಬಂದಿವ್ ನೋಡ. ಇದ್ರ 2 ಹುಡುಗರ ಅದಾವ, ನೀರ್ ಹಾಕ್ಸ್ತೀನಿ ಬಿಡು. ಹಾ, 2 ಹುಡುಗರು 2 ಅದಾರ, 2 ಅದಾರ, ತಗೋ ಅವ್ರಿಗೆ ನೀರ್ ಹಾಕ್ಸ್ತಿವಿ, ಮತ್ ನಾವೆಲ್ಲ ನಿನ್ ದರ್ಶನ ಮಾಡ್ಕೊಂಡು ಹೋಗ್ತಿವಿ. ಮತ್ತ ಅವ್ರಿಗೆಲ್ಲ ಊಟದ ವ್ಯವಸ್ಥೆ. ಜನ ಹೆಂಗಿದ್ರು ಮಾತಾಡ್ತಾರೆ ಭಾಸ್ಕರ್ ಅವ್ರೆ, ಏನಿದ್ರು ಹೇಳ್ತಾರೆ. ಹೇಳೋದೆಲ್ಲ ಒಳ್ಳೇದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಧರ್ಮ ರಕ್ಷಣೆಗೆ ನಾನ್ ನಿಂತಿದ್ದೀನಿ. ನನ್ ಕೈಲಾದ್ರೆ ಧರ್ಮ ರಕ್ಷಣೆ ಮಾಡ್ತೀನಿ. ನನ್ನಿಂದ ಆಗ್ಲಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಕೊಡ್ತೀನಿ, ನೀವು ಮಾಡಿ. ಅಮ್ಮವ್ರೆ ಇನ್ನು ಆಗ್ಲೇ ಮಾತಾಡಿದ್ವಿ, ಅದೇ ನಿಮ್ ಬಾಯಿಂದ ಶಾಪ ಹಾಕ್ಸ್ಕೊಂಡ್ರೆ ಅದು ನಿಜ ಆಗಿರುವಂತದ್ದು. ನೀನ್ ಬಿಡಲ್ವಾ? ಇಲ್ಲ ಅಮ್ಮವ್ರೆ, ಬೇರೆ ಟಾಪಿಕ್ ಬರ್ತೀನಿ ಅಮ್ಮವ್ರೆ. ಶಾಪ ಹಾಕ್ಸ್ಕೊಂಡಿರೋದು ಅದೇ ರೀತಿ ನಿಮ್ ಬಾಯಿಂದ ಆಶೀರ್ವಾದ ಪಡ್ಕೊಂಡಿರೋರು ಕೂಡ ಸಾಕಷ್ಟು ಜನ ಒಳ್ಳೇದಾಗಿದೆ ಅಮ್ಮವ್ರೆ. ಆ ರೀತಿ ಒಳ್ಳೇದಾಗಿರುವಂತ ಘಟನೆಯನ್ನ ಮತ್ತೊಮ್ಮೆ ಮೆಲ್ಕ್ ಹಾಕ್ಬೋದಾ ಭಕ್ತರ ಮುಂದೆ ಅಮ್ಮವ್ರೆ? ಅಂದ್ರೆ ಅದು ಓರಿ ಅಂತ ಲೆಕ್ಕ. ಈಗ ಒಳ್ಳೇದಾಗಿರೋರು ಎಲ್ಲ ಹಂಚ್ಕೊಂತೀನಿ. ನಾನೇನ್ ಯಾವ್ದು ಮುಚ್ಚಿಕ್ಕಳ ಅಂತ ಸೀನೇ ಇಲ್ಲ, ಮುಚ್ಚಿಕ್ಕೊಂಡು ಬಾಳ ಅಂತದೇನು. ಇವಾಗ ನಾನು ಎಷ್ಟಾದ್ರೂ 100ಕ್ಕೆ 100 ಸುಳ್ಳು ಹೇಳ್ಕೊಂಡು ಹಂಗಾತದೆ ಹಿಂಗಾತದೆ, ಅದ್ ಪೂಜೆ ಮಾಡ್ರಿ, ಇದ್ ಪೂಜೆ ಮಾಡ್ರಿ, ಆ ದೇವ್ರ ಬರ್ತದೆ, ಈ ದೇವ್ರ ಬರ್ತದೆ. ನಿಮ್ಮನ್ನ ಭಕ್ತರು ಇಷ್ಟೊಂದ್ ಜನ ನಂಬಿದಾರಲ್ಲ, ನೀವು ಆ ರೀತಿ ಮಾಡ್ಬೋದಲ್ಲ? ಆ ಹೋಮ ಮಾಡಿಸಿ, ಈ ಪೂಜೆ ಮಾಡಿಸಿ, ಇಷ್ಟು ಲಕ್ಷ ಖರ್ಚಾಗುತ್ತೆ, ಅಷ್ಟು ಲಕ್ಷ ಖರ್ಚಾಗುತ್ತೆ ಅಂತ ಯಾಕೆ ನೀವು ಅದೆಲ್ಲ ಮಾಡ್ಸೋದಿಲ್ಲ? ಇವರೆಲ್ಲ ಅದನ್ನ ಮಾಡಿಸ್ ಬಂದಿರೋರ ಅಂತವ್ರು ನನ್ನ ಹತ್ರ ಆಲ್ಮೋಸ್ಟ್ ಇವರೆಲ್ಲರೂ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಬಂದಿರೋಂಥವ್ರು ಭಕ್ತರು ನಿಮ್ಮ ಹತ್ರ. ಹೋಗಿದ್ರಿಲ್ಲಪ್ಪ, ಕೈ ಹತ್ರ ದೇವಸ್ಥಾನಗಳು ಸುತ್ತಿದ್ರಿಲ್ಲ, ಎತ್ರ ಕೈನ ನೋಡೋಣ, ಯಾರ್ಯಾರು ಹೋಗಿಲ್ಲ ನೋಡು, ಎಷ್ಟ್ ಜನ ಎಲ್ಲಾರು ಸುತ್ತಿರೋರೆ. ಎಲ್ಲಾ ನೋಡ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಆ ದೇವ್ರು ಈ ದೇವ್ರು ಅಂತ. ಇಲ್ಲಿ ಏನು ಅಂದ್ರೆ ನಿಂಬೆಹಣ್ಣಲ್ಲಿ ಎಲ್ಲೋ ಅಮ್ಮನ ಕಡೆಯಿಂದ ಗುಣ ಆಗತ್ತೆ ಅನ್ನತಕ್ಕಂಥದ್ದು ಅಷ್ಟೇ ಇಲ್ಲಿ. ಬಟ್ ಅಂದ್ರೆ ಇವ್ರಿಗೆ ಎಲ್ಲ ಫ್ರೀ ಕೊಡ್ತೀನಿ, ಊಟ ಫ್ರೀ, ಇರೋದಕ್ಕೆ ಫ್ರೀ, ಮನೆ ಫ್ರೀ, ಎಲ್ಲ ವ್ಯವಸ್ಥೆ ಎಲ್ಲ ಫ್ರೀ ಕೊಡ್ತೀನಿ. ಬಟ್ ಆದ್ರೆ ನಾನು ಫ್ರೀ ಬರಲ್ಲ. ನಾನು ಇವ್ರಿಗೆ ಫ್ರೀ ಬಂದ್ರೆ ನಾನು ಉಪವಾಸ ಆಗ್ಬೇಕಾಗತ್ತೆ. ಬಟ್ ಅಂದ್ರೆ ಫ್ರೀ ಟೋಕನ್ ಅಂತ ಅಂದ್ರೆ ನನಗೆ ಮಾತ್ರ ಇರುತ್ತೆ ಅಷ್ಟೇ, ಮತ್ತೆ ಬೇರೆ ಯಾವ್ದಕ್ಕೂ ಟೋಕನ್ ಇರೋದಿಲ್ಲ. ನಾನು ಈಗ ನನ್ನ ಜೀವನ ಮಾಡ್ಬೇಕು ಅಂದ್ರೆ ನಾನು ಒಂದು ಫೀಸ್ ಮಾಡ್ಕೊಂಡ್ಲೇಬೇಕು. ಬಟ್ ಅಂದ್ರೆ ಅದನ್ನ ಯಾರಿಗೂ ಏನು ಫೋರ್ಸ್ ಮಾಡಲ್ಲ. ನೀವು ಕೇಳಲೇಬೇಕು, ನೀವು ಬರ್ಲೇಬೇಕು, ನಿಂಗೆ ಇಷ್ಟ ಇದ್ರೆ ಬಾ, ಕಷ್ಟ ಆದ್ರೆ ಬಿಡು. ನಿನ್ ಹೊಟ್ಟೆ ಹಸುವಾದ್ರೆ ನಾನು ಹುಡ್ಕೊಂಬ, ನಿನ್ ಹೊಟ್ಟೆ ತುಂಬಿದ್ರೆ ನೀನ್ ಅಲ್ಲೇ ಇರು, ಅಷ್ಟೇ. ಇನ್ನು ಅಮ್ಮವ್ರೆ, ಭಕ್ತರು ಇಲ್ಲಿ ಬರುವಂತ ಭಕ್ತರು ಹೇಳ್ತಾ ಇರುವಂತದ್ದು, ಕರ್ನಾಟಕದ ಬಹಳ ಸುಪ್ರಸಿದ್ಧ ದೇವಸ್ಥಾನ ಸವದತ್ತಿ ಯಲ್ಲಮ್ಮ ದೇವಸ್ಥಾನದ ರಾಜ್ಯದ ನಂಬರ್ 1 ದೇವಸ್ಥಾನ. ಅದೇ ರೀತಿ ಕರ್ನಾಟಕದ 2ನೇ ಏನು ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನ ಆಗ್ತಾ ಇದೆ ಈ ದೇವಸ್ಥಾನ ಅಂತ ಹೇಳಿ ಭಕ್ತರು ಹೇಳ್ತಾರಲ್ಲ ಅಮ್ಮವ್ರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಮ್ಮವ್ರೆ? ಅದ್ರ ಬಗ್ಗೆ ರೇಣುಕಾದೇವಿ ಯಲ್ಲಮ್ಮನ ಬಗ್ಗೆ, ದೇವಿ ಬಗ್ಗೆ ಏನು ಹೇಳಕ್ಕಾಗಲ್ಲ. ದೇವಿ ರೇಣುಕಾದೇವಿ ಯಲ್ಲಮ್ಮ ಸತ್ಯ ಯುಗದಲ್ಲಿ ಪ್ರಾರಂಭ. ಕರ್ನಾಟಕದ ಸುಪ್ರಸಿದ್ಧ ದೇವಸ್ಥಾನ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನ, ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಬಿಟ್ರೆ 2ನೇ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಅಂತೇಳಿ ಈ ಕ್ಷೇತ್ರಕ್ಕೆ ಭಕ್ತರೇ ಹೇಳ್ತಾ ಇರುವಂತದ್ದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಾನೇನು ಹೇಳಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರವ್ರ ನಂಬಿಕೆ. ಇವಾಗ ನನ್ನ ನಂಬಿಕೆ ರೇಣುಕಾದೇವಿ ಯಲ್ಲಮ್ಮ, ನಿನ್ನ ನಂಬಿಕೆ ಆಂಜನೇಯ, ನಿನ್ನ ನಂಬಿಕೆ ಪರಶುರಾಮ, ನಿನ್ನ ನಂಬಿಕೆ ತಿರುಪತಿ ವೆಂಕಟರಮಣ ಸ್ವಾಮಿ, ನಿನ್ನ ನಂಬಿಕೆ ವರಮಹಾಲಕ್ಷ್ಮಿ, ನಿನ್ನ ನಂಬಿಕೆ ರಾಯರು, ನಿನ್ನ ನಂಬಿಕೆ ಒಬ್ಬೊಬ್ರದ್ದು ಒಂದೊಂದು ನಂಬಿಕೆ ಇರುತ್ತದೆ. ಇಲ್ಲೆಲ್ಲ ಯಲ್ಲಮ್ಮ ಬೇಕು ಅಂತ ಬಂದಿರತಕ್ಕಂತ ಭಕ್ತರು, ಅವ್ರ ನಂಬಿಕೆ ನಾನೇನ್ ಮಾಡ್ಲಿ? ಅಮರ ಕಡೆಯದಾಗಿ ಭಕ್ತರಿಗೆ ಏನ್ ಹೇಳ್ತೀರಾ? ಇಲ್ಲಿ ಬಂದಿರುವಂತ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಭಾಗಗಳಿಂದ ಊಟ ನಿದ್ರೆ ಎಲ್ಲವನ್ನು ಬಿಟ್ಟು ನಿಮ್ಮನ್ನ ನೋಡ್ಬೇಕು, ನಿಮ್ಮ ಆಶೀರ್ವಾದ ಪಡಿಬೇಕಂತ ಬಂದಿರುವಂತ ಭಕ್ತರಿಗೆ ತಾವೇನ್ ಹೇಳ್ತೀರಾ? ಸಾಕಷ್ಟು ದೂರದಿಂದ ಬಂದಿರತಕ್ಕಂತ ಭಕ್ತರಿಗೆ
ನನ್ನನ್ನ ಹುಡ್ಕೊಂಡ್ ಬಂದಿರ್ತಕ್ಕ ಎಲ್ಲ ಒಂದ್ ದಿವಸ ಮುಂಚೆನೆ ಬಂದು ಆಲ್ಟ್ ಆಗ್ತಾರೆ. ಅಂದ್ರೆ ಒಳ್ಳೇದಾಗ್ತಿದೆ, ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗ್ತಿಲ್ಲ, ಒಳ್ಳೇದಾಗುತ್ತೆ. ನಿಮ್ಮಲ್ಲಿ ನಂಬಿಕೆ ಇದ್ರೆ ಬನ್ನಿ ಒಂದ್ಸರಿ ತಾಯಿ ದರ್ಶನ ಮಾಡಿ. ನಂಬಿಕೆ ಇಲ್ಲ ಅಂದ್ರೆ ಬೇಡ, ಸುಮ್ನೆ ಬರೋದು ಬೇಡ. ನೀವು ಅಷ್ಟು ದೂರದಿಂದ ಯಾಕೆ ಸುಮ್ನೆ ಆಧಾರ್ ಕಾರ್ಡ್ ತೋರ್ಸ್ಕೊಂಡ್ ಬರೋ ಅಂತದ್ದು, ಬರೋದು ಬೇಡ. ಇಲ್ಲ ಏನಾನ ಒಂದ್ಸರಿ ನೋಡೋಣ ಅನ್ನೋದಾದ್ರೆ ಒಂದ್ಸರಿ ಬಂದ್ ನೋಡ್ರಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ನೀವ್ ಅಲ್ಲೇ ಇರ್ರಿ. ನಮ್ ಚಾನಲ್ ಅಂತೂ ಲೈಕ್ ಕೊಡಿ. ಒಳ್ಳೇದೇನ್ ಹೇಳ್ತೀರಾ ಅಮ್ಮವ್ರೆ, ಆಶೀರ್ವಾದ ಮಾಡೋದು? ಎಲ್ಲಾರು ಸರ್ವಜನ ಸುಖಿನೋ ಭವಂತು. ಎಲ್ಲಾರು ಚೆನ್ನಾಗಿರ್ಲಿ, ಎಲ್ಲಾರು ಚೆನ್ನಾಗಿರ್ಲಿ. ಹಾಳಾದವನು ಚೆನ್ನಾಗಿರ್ಲಿ, ಕೆಟ್ಟದವನು ಚೆನ್ನಾಗಿರ್ಲಿ, ನಮ್ಮಕ್ಕೆ ಶತ್ರುಗಳಿರೋರು ಅವರು ಚೆನ್ನಾಗಿರ್ಲಿ, ನಮ್ಮನ್ನ ಕೆಟ್ಟದ ಬಯಸೋರು ಅವರು ಚೆನ್ನಾಗಿರ್ಲಿ. ನಮ್ಗೆ ಯಾರಾದ್ರೂ ಏನಾದ್ರೂ ಅದು ಇದು ಕೆಟ್ಟದ್ ಬಯಸಿರ್ತಾರಲ್ಲ, ಏನೋ ಮಾಡ್ತಾರೆ ಎತ್ತ ಮಾಡ್ತಾರೆ, ಆತರ ಕೆಟ್ಟದ್ ಬಯಸೋರು ನೀವು ಚೆನ್ನಾಗಿರಿ. ನಿಮ್ಗೂ ಆ ತಾಯಿ ಅನುಗ್ರಹ ಆಗ್ಲಿ. ನಿಮ್ ಬುದ್ಧಿ ಹೆಂಗೆ ಓಡುತ್ತಾ ಹಂಗೆ ಆ ತಾಯಿ ಅನುಗ್ರಹ ಆಗ್ಲಿ. ಅಮ್ಮವ್ರೆ, ಇನ್ನು ಇಲ್ಲಿ ಬರುವಂತ ಭಕ್ತರೇ ಸ್ವತಃ ಹೇಳ್ತಾರೆ, ನೀವು ಈ ಹಿಂದೆ ಬೇರೆ ಭಾಗದಲ್ಲಿ ದೇವಸ್ಥಾನವನ್ನು ಮಾಡಿದ್ರಿ, ಅಲ್ಲಿಗೂ ಹುಡ್ಕೊಂಡ್ ಬರ್ತಾರೆ. ಮತ್ತೆ ಇಲ್ಲಿಗೆ ತಾವು ದೇವಸ್ಥಾನವನ್ನ ಸ್ಥಳಾಂತರ ಮಾಡಿದ್ರಿ, ಇಲ್ಲಿಗೂ ಹುಡ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ತಾವು ಎಲ್ಲಿ ನೆಲೆಸ್ತೀರಿ, ಎಲ್ಲಿಗೆ ಹೋಗ್ತೀರಿ, ಅಲ್ಲೂ ಕೂಡ ಭಕ್ತ ಸಾಗರ ಹರಿದು ಬರುತ್ತೆ. ಸೊ ಭಕ್ತರಿಗೆ ಏನ್ ಹೇಳ್ತೀರಾ ಅಮ್ಮವ್ರೆ? ನೆಕ್ಸ್ಟ್ ಎಲ್ಲಿ ತಾವು ಕ್ಷೇತ್ರ ಮಾಡ್ತೀವಿ? ಎಲ್ಲರಿಗೂ ನಮಸ್ತೆ. ಈ ಸಂಜೆ ಮಾಧ್ಯಮದವರೆಗೂ ಕೂಡ ನಮಸ್ತೆ. ಮುಂದಿನ ದಿನಗಳಲ್ಲಿ ನಾವು ದೇವಸ್ಥಾನ ಶಿಫ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ 3 ಸರಿ ದೇವಸ್ಥಾನ ಕಟ್ಟೆ, 3 ಸರಿನೂ ಕೂಡ ದೇವ್ರು ಕುತ್ಕೊಂಡ್ಲಿಲ್ಲ. ಅಂದ್ರೆ ಇಲ್ಲಿ ಜನಕ್ಕೆ ಅಂದ್ರೆ ನಾನು ಇವತ್ತು ಬೇರೆ ಕಡೆ ಹೋಗೋದಕ್ಕೆ ಕಾರಣ ಅಂದ್ರೆ ನಮ್ಮೂರ್ನವ್ರು, ಅವ್ರ ಸಪೋರ್ಟ್ ಇಲ್ದೆ ನಾನು ಹೋಗಕ್ಕಾಗಲ್ಲ. ಯಾಕಂದ್ರೆ ನಾನು ಇವತ್ತು ಬೇರೆ ಕಡೆ ಹೋಗ್ತಾ ಇದ್ದಿದ್ರೆ ನಮ್ಮೂರಿನ ಜನನೇ ನನಗೆ ಫುಲ್ ಸಪೋರ್ಟ್ ಮಾಡಿದ್ದು. ಯಾಕಂದ್ರೆ ಅವರೇ ಇಲ್ಲಿ ಏನಕ್ಕೆ ಬರ್ತೀರಾ ಭಕ್ತರಿಗೆ, ಇಲ್ಲಿ ಏನಕ್ಕೆ ಬರ್ತೀರಾ, ಏನೈತೆ ಅಂತ ಬರ್ತೀರಾ ಅಂತ ಹೇಳಿದವರು ಅವರೇ. ಆಮೇಲೆ ಅವ್ರಿಗೆಲ್ಲ ಕೂಡ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇಷ್ಟೊಂದ್ ಜನ ಬರ್ತಾರೆ, ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಹಾಗಾಗಿ ಕೆಲವ್ರು ಜನ ಭಕ್ತರು ಕೂಡ ನಮ್ಮೂರು ಕೆಲವರು ದಿಕ್ ತಪ್ಸಿದ್ರು, ಇದೆಲ್ಲ ಮಾಡಿದ್ರಲ್ಲ. ಹಾಗಾಗಿ ನಾನು ಅದನ್ನ ಅರ್ಥಕೊಂಡೆ. ಯಾಕಂದ್ರೆ ಅವ್ರು ಮಾಡೋದು ಒಳ್ಳೇದಲ್ವಾ, ನಮ್ಮೂರಿನ ಜನ ಅಂದ್ರೆ ನಮ್ಗೆ ಖುಷಿ ಅಲ್ವಾ. ಅವ್ರು ಹೇಳಿದ್ದೆ ನನಗೆ ಖುಷಿಯಾಗಿದ್ದು. ಇವಾಗ ನಮ್ಮೂರು ಎಷ್ಟು ಜನ ನಮ್ಮ ಒಂದು ಪ್ರೇಕ್ಷಕರಿದಾರೋ ಅವ್ರ ಮೆರುಗೆಯಿಂದ, ತಾಯಿ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಅಂದ್ರೆ ಏನು ಮುಂದಿನ ಅಮಾವಾಸ್ಯೆಗಳಲ್ಲಿ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮ ತುಮಕೂರು ಸಿರಾ ಕಳ್ಳಂಬೆಳ ಹೋಬ್ಳಿ ಸಿರಾ ಕಳ್ಳಂಬೆಳ ಟೋಲ್ ಹತ್ರ ಕಟಾವೀರನಹಳ್ಳಿ ಅಂತ ಗ್ರಾಮ ಇದೆ. ಆ ಗ್ರಾಮಕ್ಕೆ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮ ಶಿಫ್ಟ್ ಆಗುತ್ತೆ. ಬರತಕ್ಕಂಥ ಭಕ್ತರು ಇನ್ನು ಮುಂದೆ ಫೋನ್ ಮಾಡ್ಕೊಂಡು ದಯವಿಟ್ಟು ಅದೇ ಜಾಗಕ್ಕೆ ಬನ್ನಿ. ಅಡ್ರೆಸ್ ಹೇಳ್ತೀನಿ. ಉತ್ತರ ಕರ್ನಾಟಕದಿಂದ ಬರೋರಿಗೆಲ್ಲ ಸಿರಾ ಇಳ್ಕೊಂಡ್ರು ಆಗುತ್ತೆ. ಸಿರಾ ಹೈವೇ ಏನ್ NH4 ಹೈವೇ ಇದೆ, ಹೈವೇಯಿಂದ ಪಕ್ಕದಲ್ಲಿ ಬರ್ಬೋದು. ಅಂದ್ರೆ ಬ್ಯಾನರ್ಗಳು ಹಾಕಿರ್ತಾರೆ. ಆಮೇಲೆ ಕಾಂಟ್ಯಾಕ್ಟ್ ದೇವಸ್ಥಾನ ನಂಬರ್ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಇದೆ. ಎಲ್ಲರೂ ದೇವಸ್ಥಾನ ನಂಬರ್ ತಗೊಂಡು, ಮತ್ತೆ ಈ ಕೆಲವೊಂದು ಯೂಟ್ಯೂಬ್ಗಳಲ್ಲೆಲ್ಲ ಹಳೆ ದೇವಸ್ಥಾನದ್ದೇ ಇದೆ. ಬಟ್ ಅದೇ ಫೋನ್ ಮಾಡ್ಕೊಂಡ್ ಬನ್ನಿ, ನೋಡ್ಕೊಂಡು ನಾವು ಅದ್ರಲ್ಲೆಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅದ್ರಲ್ಲೆಲ್ಲ ಅಡ್ರೆಸ್ ಚೇಂಜ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಬರತಕ್ಕಂಥ ಭಕ್ತರು ತುಮಕೂರು ಶಿರಾ ಕಳ್ಳಂಬೆಳ್ಳ ಹೋಬ್ಳಿ ಕಟಾವೀರನಹಳ್ಳಿ ಅಂತ ಗ್ರಾಮ, NH4 ಹೈವೇಯಿಂದ 1.5 ಕಿಲೋಮೀಟರ್ ಆಗುತ್ತೆ. ರೇಣುಕಾದೇವಿ ಎಲ್ಲಮ್ಮನ ದೇವಸ್ಥಾನ ಅಲ್ಲಿ ನಡೀತಾ ಇರತಕ್ಕಂಥದ್ದು. ಸಾಕಷ್ಟು ಬಾರಿ ದೇವಸ್ಥಾನ ಕಟ್ಟಿದ್ರು ಕೂಡ ದೇವ್ರು ಒಪ್ಕೊಂಡ್ಲಿಲ್ಲ. 1ನೇ ವರ್ಷ ಪಾಯ ಆಗ್ತು, ದೇವ್ರು ಒಪ್ಕೊಂಡ್ಲಿಲ್ಲ, ಪೂರ್ತಿ ಬಿಲ್ಡಿಂಗ್ ಸಮೇತನೇ ಬಿದ್ದೋಯ್ತು. ಮತ್ತೆ ಇಲ್ಲಿ ಮನೆ ಮುಂದೆಗಡೆನೆ ಹಾಕಿದೀವಿ, ಅದು ಒಪ್ಕೊಂಡ್ಲಿಲ್ಲ. ಅದಕ್ಕೂ ಕೂಡ ನಮ್ಗೆ ಆಗ್ಲಿಲ್ಲ. ಮತ್ತೆ ಇಲ್ಲಿ ಬರತಕ್ಕಂಥ ಭಕ್ತರಿಗೂ ಸ್ವಲ್ಪ ವ್ಯವಸ್ಥೆ ಕಡಿಮೆ ಇತ್ತು. ಬರೋ ಜನ ಜಾಸ್ತಿನೇ ಬರ್ತಾರೆ, ಕಡಿಮೆ ಅಂತ ಬರ್ತಾನೆ ಇಲ್ಲ. ಬರೋಕೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಇಲ್ಲಿ ಹೋಗಿ ಕೂತ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಹಾಗಾಗಿ ಭಕ್ತರಿಗೋಸ್ಕರನೇ ದೊಡ್ಡದೊಂದು ವಿಶಾಲವಾಗಿ ಜಾಗ ತಗೊಂಡು ದೇವಸ್ಥಾನಕ್ಕೆ ಇರ್ಲಿ ಅಂತ ತಗೊಂಡು ಬಿಟ್ಬಿಟ್ಟಿದೀವಿ. ಇವಾಗ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಶಿಫ್ಟ್ ಆಗುತ್ತೆ.